ಹಾಸನ ಈಗ ಹಾರ್ಟಿಂದ ಫೇಮಸ್ ಆಗಿದೆ. ಕೆಲವು ದಿನಗಳ ಹಿಂದೆ ಬಾನು ಮುಷ್ತಾಕ್ರವರ ಹಾರ್ಟ್ ಲ್ಯಾಂಪಿಂದ ಫೇಮಸ್ ಆಗಿದ್ದರೆ ಈಗ ಸರಣಿ ಹಾರ್ಟ್ ಅಟ್ಯಾಕ್ನಿಂದ ಫೇಮಸ್ ಆಗಿದೆ. ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದನ್ನು ಕೂಡ ಗಮನಕ್ಕೆ ಬಂದಿಲ್ಲ. ಈಗಾಗಲೇ ರಾಜ್ಯ ಸರ್ಕಾರ 10 ಜನರ ಒಂದು ನಿಯೋಗನ ಮಾಡಿ ಈ ಹಾರ್ಟ್ ಅಟ್ಯಾಕ್ಗೆ ಕಾರಣ ಏನು ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಸಾರ್ವಜನಿಕರಲ್ಲಿ ಒಂದು ಮಾತಿದೆ, ಇದಕ್ಕೆ ಕೊರೋನಾ ಇಂಜೆಕ್ಷನ್ನೇ ಕಾರಣ ಅಂತ. ಇದಕ್ಕೂ ಸಹ ಕೆಲವು ವೈದ್ಯರು ಸ್ಪಷ್ಟನೆಯನ್ನು ಕೊಟ್ಟು ಕೊರೋನಾಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಹಾಸನದಲ್ಲಿ ಒಂದು ಥರ ಆತಂಕ ಮೂಡಿದೆ ಅಂತಲೂ ಕೂಡ ಹೇಳಲಾಗ್ತಾ ಇತ್ತು. ಅದಕ್ಕೋಸ್ಕರ ನಮ್ಮ ಹಾಸನ ಟಿವಿ ಸಾರ್ವಜನಿಕರ ಮಧ್ಯೆ ಹೋಗಿ ಹಾಸನದಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಮುಂದಾಗಿತ್ತು. ಈ ನಿಟ್ಟಿನಲ್ಲಿ ನಾವು ಬಾರ್ ಮಾಲೀಕರೊಂದಿಗೆ, ಮಾಂಸದ ಅಂಗಡಿಯವರೊಂದಿಗೆ, ಬೀಡಿ ಸಿಗರೇಟು ಮಾರಾಟದ ಅಂಗಡಿಯವರೊಂದಿಗೆ, ಮಾಂಸಾಹಾರ ಸೇವಿಸುವಂತಹ ವ್ಯಕ್ತಿಗಳೊಂದಿಗೆ ಸೇರಿ ಬಹಳಷ್ಟು ಜನಗಳ ಜೊತೆ ಮಾತನಾಡಿದ್ದೀವಿ. ಬನ್ನಿ ಅವರೇನು ಹೇಳ್ತಾರೆ ಕೇಳೋಣ. ಸರ್, ಹಾಸನದಲ್ಲಿ ಹೃದಯಾಘಾತ ಸರಣಿಗಳು ನಡೀತಿದ್ದಾವೆ. ಇವತ್ತಿಗೆ 30 ಸಾವುಗಳು ನಡೆದಿದ್ದಾವೆ. ಹೀಗಾಗಿ ಸಾರ್ವಜನಿಕರಲ್ಲಿ ಏನು ಅಭಿಪ್ರಾಯ ಇದೆ ಅಂತ? ಸಾರ್ವಜನಿಕರಲ್ಲಿ ಏನಾಗುತ್ತೆ ಅಂತಂದರೆ, ಸಾಮಾನ್ಯವಾಗಿ ಒಬ್ಬ ಪೇಷಂಟು ಸತ್ತೋದಾಗ ಹೃದಯಾಘಾತದಿಂದನೇ ಸತ್ತೋಗಿರೋದ್ರ ಬಗ್ಗೆ ಹೆಚ್ಚಿನ ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅದು ಪೋಸ್ಟ್ಮಾರ್ಟಮ್ ನಂತರನೇ ದೃಢ ಆಗುವಂಥದ್ದು ಆ ಪೇಷಂಟ್ ಯಾವ ಕಾರಣಕ್ಕಾಗಿ ಸತ್ತಿದ್ದಾನೆ ಅಂತೇಳಿ. ಇದರಲ್ಲಿ ಪ್ಯಾನಿಕ್ ಆಗುವಂಥದ್ದು ಏನಿಲ್ಲ. ಯಾಕಂದರೆ ಎಲ್ಲ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ದಿನಕ್ಕೆ 20 ರಿಂದ 25 ಅಥವಾ 15 ಈ ಥರ ರೋಗಿಗಳು ಸಾವನ್ನಪ್ತಿರ್ತಾರೆ. ಯಾವುದೇ ಕೆಲವು ಟೈಮ್ನಲ್ಲಿ ಮಲ್ಟಿಪಲ್ ಡಿಸೀಸ್, ನಾನಾ ರೋಗಗಳನ್ನು ಹೊತ್ಕೊಂಡು ನಂತರ ಅಲ್ಟಿಮೇಟಾಗಿ ಹೃದಯಾಘಾತದಿಂದ ಅವನು ಸತ್ತೋಗಿರ್ತಾನೆ. ಅದನ್ನು ಆಲ್ ಆಫ್ ಎ ಸಡನ್ ಹಾರ್ಟ್ ಅಟ್ಯಾಕ್ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಕಾರ್ಡಿಯಾಕ್ ಅರೆಸ್ಟ್ ಬೇರೆ, ಹೃದಯಾಘಾತ ಬೇರೆ. ಹೃದಯಾಘಾತ ಆದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಬಂದು ಗೋಲ್ಡನ್ ಅವರ್ಸಲ್ಲಿ ಬಂದರೆ ಆತ ಬದುಕೊಳ್ತಾನೆ. ಕಾರ್ಡಿಯಾಕ್ ಅರೆಸ್ಟ್ ಅಂತಂದ್ರೆ ಆಲ್ ಆಫ್ ಎ ಸಡನ್ ಕೊಲ್ಯಾಪ್ಸ್ ಆಗುವಂಥದ್ದು. ಆ ಥರ ಘಟನೆ ಈ ಬಹುಶಃ ನಾನು 1-2-3 ಆಗಿರ್ಬೋದೇನೋ ಅಂತ ನನಗೆ ಅನಿಸುತ್ತೆ. ಬಟ್ ಇದಕ್ಕೆ ಜನಗಳು ಪ್ಯಾನಿಕ್ ಆಗುವಂಥದ್ದು ಏನಿಲ್ಲ, ಇಷ್ಟೊಂದು ಆತಂಕ ಪಡುವಂಥದ್ದು ಏನಿಲ್ಲ. ಯಾಕೆಂತ ಹೇಳಿದ್ರೆ ರೆಗ್ಯುಲರ್ ಆಗಿ ಡಯಟ್, ಒಳ್ಳೆಯ ಆಹಾರಗಳನ್ನ ತೊಗೊಂಡು, ಎಕ್ಸಸೈಸ್ಗಳನ್ನ ಮಾಡಿಕೊಂಡು ದೇಹವನ್ನು ಸಮಸ್ಥಿತಿಯಲ್ಲಿ ನಾವು ಇಟ್ಕೊಂಡಾಗ ಬಹುಶಃ ಅದಕ್ಕೇನು ಹೆದರ್ಕೊಳ್ಳುವಂಥದ್ದು ಇಲ್ಲ. ಯಾಕೆಂದರೆ ಒಂದು ಪೇಷಂಟ್ ಎಲ್ಲರೂ ಕಡೆ ಸತ್ತದ. ಯಾಕೆಂದರೆ ಈ ಏನು ಕೆಲವು ಇದ್ರ ಬಗ್ಗೆ ಇದು ಆಗಬೇಕಾಗಿದೆ, ರಿಸರ್ಚ್ ಕೂಡ ಆಗಬೇಕಾಗಿದೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ 37 ವರ್ಷ, 31 ವರ್ಷ, 40 ವರ್ಷ, 45 ವರ್ಷ, 52 ಇಷ್ಟರೊಳಗಡೆ ಹೆಚ್ಚಿನ ಜನ ಸತ್ತೋಗಿದ್ದಾರೆ. ಬಟ್ ಅದು ಯಾವಾಗ ಅದು ದೃಢ ಆಗುತ್ತೆ ಅಂತಂದರೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದು ಯಾವ ಕಾರಣದಿಂದ ಆತ ಸತ್ತೋಗಿದ್ದಾನೆ ಅಂತ ಗೊತ್ತಾದಾಗ ಮಾತ್ರ ನಾವು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ದಾನೆ ಅಂತ ನಾವು ತಿಳ್ಕೊಳ್ಬೋದು. ಹಾಗಾಗಿ ಇದರಲ್ಲಿ ಇಷ್ಟೊಂದು ಪ್ಯಾನಿಕ್ ಆಗುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ನಮ್ಮ ಬಾಡಿಯನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು. ದಿನಪ್ರತಿ ನಾವು ಎಕ್ಸಸೈಸ್ಗಳನ್ನ, ವ್ಯಾಯಾಮಗಳನ್ನ ಮಾಡ್ತಾ, ಮೆಡಿಟೇಷನ್ಗಳು ಮಾಡ್ತಾ, ಸಾತ್ವಿಕ ಆಹಾರವನ್ನು ನಾವು ಸೇವಿಸ್ತಾ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ಭಾಳ ಒಳ್ಳೆಯದು. ಆದರೆ ಈ ಮಧ್ಯದಲ್ಲಿ BP, ಅದೇ ಥರ ಇದು ಮಧುಮೇಹ, ಇದನ್ನು ಕೂಡ ನಾವು ಕಂಟ್ರೋಲ್ ಇಟ್ಕೊಂಡಾಗ ಬಹುಶಃ ಆ ಥರ ಏನೂ ಆಗೋಕ್ಕೆ ಸಾಧ್ಯ ಇಲ್ಲ. ಬಹುಶಃ ನನಗನ್ಸುತ್ತೆ, ನನ್ನ ಅಬ್ಸರ್ವೇಷನ್ ಪ್ರಕಾರ, ನಾನು ಇದಕ್ಕೆ ರಿಪೋರ್ಟ್ಗೆ ಡಾಕ್ಟರ್ಸ್ನ, ಕಾರ್ಡಿಯಾಲಜಿಸ್ಟನ್ನ ನಾವು ಅಪ್ರೋಚ್ ಮಾಡಿದಾಗ ಅವ್ರು ಹೇಳ್ತಾರೆ, ಬಹುಶಃ ಯಾವುದೇ ಪೇಷಂಟು ಕೂಡ ಸಾವನ್ನು ನೇರವಾಗಿ ಹಾರ್ಟ್ ಅಟ್ಯಾಕ್ ಆಗಿ ಕೊಲ್ಯಾಪ್ಸ್ ಆಗಿರುವಂಥದ್ದು ನಾವು ಹೇಳೋಕ್ಕಾಗಲ್ಲ. ಆ ಮಲ್ಟಿಪಲ್ ಡಿಸೀಸ್ ಏನೇನು ಇದ್ದು ನಂತರ ಹಾರ್ಟ್ ಅಟ್ಯಾಕ್ ಲಾಸ್ಟ್ಗೆ ಆಗಿರ್ಬೋದು ಅನ್ನೋದನ್ನು ಹೇಳ್ತಾರೆ. ಇದಕ್ಕೆಲ್ಲ ಬಹುಶಃ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ಗೊತ್ತಾಗುತ್ತೆ ಅನಿಸುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಕೂಡ ಒಂದು ಕಮಿಟಿನ ಫಾರಮ್ ಮಾಡಿ ಹರ್ಷ ಗುಪ್ತಾ ಅವರ ನೇತೃತ್ವದಲ್ಲಿ ಈಗಾಗಲೇ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಮತ್ತು RCH ಅಧಿಕಾರಿಗಳಲ್ಲೂ ಕೂಡ ಮನೆಗೆ ಸತ್ತವರ ಮನೆಗೆ ಭೇಟಿ ನೀಡಿ ಅವರ ಫ್ಯಾಮಿಲಿ ಹಿಸ್ಟ್ರಿ, ಡಿಸೀಸ್ ಏನಾಗಿತ್ತು, ಯಾವ ಥರ ಕಾಯಿಲೆಗಳಿಂದ ಅವ್ರು ಬಳಲ್ತಿದ್ರು, ಇದೆಲ್ಲವನ್ನೂ ಕೂಡ ಅವರು ಕಲೆಕ್ಟ್ ಮಾಡಿಕೊಂಡು ನಂತರ ಫೈನಲ್ ಆಗಿ ಪೋಸ್ಟ್ಮಾರ್ಟಮ್ ರಿಪೋರ್ಟನ್ನು ಕೂಡ ತಗೊಂಡು ಬಹುಶಃ ನಿಜವಾದ ಕಾರಣ ಏನು, ಇದು ಈ ಥರ ಆಲ್ ಆಫ್ ಎ ಸಡನ್ ಹೃದಯಾಘಾತ ಆಗಿ ಸಾವನ್ನಪ್ಪಿರೋದಕ್ಕೆ ಕಾರಣಗಳನ್ನ ಹುಡುಕೋದ ಮೇಲೆ ಗೊತ್ತಾಗುತ್ತೆ ಅಂತ ನನಗನ್ಸುತ್ತೆ. ಮತ್ತೆ ಆತಂಕ ಪಡುವಂಥದ್ದು ಏನೂ ಇಲ್ಲ, ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ಸರಿಯಾಗುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀರಾ ನೀವು? ಖಂಡಿತ. ಈಗ ಯಾವುದೇ ಒಬ್ಬ ಆರೋಗ್ಯವಂತ ವ್ಯಕ್ತಿ ಆಲ್ ಆಫ್ ಎ ಸಡನ್ ಕೊಲ್ಯಾಪ್ಸ್ ಆಗೋದು ಎಲ್ಲೋ 1000ಕ್ಕೆ 1,00,000ಕ್ಕೆ 1 ಅಂತ ಅನಿಸುತ್ತೆ. ಯಾಕಂದರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರದ್ದು ನಾವು ತೊಗೊಂಡಾಗ ಅವರು ಫಿಸಿಕಲಿ ಜಿಮ್ ಮಾಡುವಾಗ ಅದಕ್ಕೆ ನಾವು ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೇವೆ. ಇಮ್ಮಿಡಿಯೇಟಾಗಿ ಟೈಮೇ ಸಿಗಲಿಲ್ಲ, ಅವರು ವ್ಯಾಯಾಮ ಮಾಡ್ತಾನೆ ಕುಸಿದು ಬಿದ್ದೋದ್ರು ಅವರು.
ಬಟ್ ಅದಕ್ಕೆ ನಾವು ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ಬೋದು. ಇದು ನಾನಾ ಥರ ಮಲ್ಟಿಪಲ್ ಡಿಸೀಸ್ಗಳಿಂದ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಅಥವಾ ಇನ್ನೇನು ಟ್ರಾನ್ಸಿಟಲ್ಲಿ ಅಥವಾ ಮತ್ತಿನ್ನೇನು ಆದಾಗ ನಿಖರವಾಗಿ ಹಾರ್ಟ್ ಅಟ್ಯಾಕ್ ಆಗೇ ಸತ್ತೋಗಿದ್ದಾರೆ ಅಂತ ಹೇಳುವಂಥದ್ದು, ಅದು ಡಾಕ್ಟ್ರುಗಳು ಕೂಡ ಅದ್ರ ಬಗ್ಗೆ ಅವರು ನಿಖರವಾಗಿ ಹೇಳ್ತಾ ಇಲ್ಲ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ನಾವು ಹೇಳ್ತೀವಿ ಅಂತ ಹೇಳ್ತಾರೆ. ಆತಂಕ ಪಡೋವಂಥದ್ದು ಏನಿಲ್ಲ. ರೆಗ್ಯುಲರಾಗಿ ಜನರು ಈಗ ಹೇಳ್ತಾ ಇದ್ರು ಮೊನ್ನೆ, ಹೆಚ್ಚು ಜನ ಸಂಖ್ಯೆಯಲ್ಲಿ ವ್ಯಾಯಾಮ ಮಾಡೋಕ್ಕೆ ಇದಕ್ಕೆ ಪಾರ್ಕ್ಗಳಿಗೆ ಹೋಗ್ತಾ ಇದ್ದಾರೆ, ಸ್ಟೇಡಿಯಂಗೆ ಹೋಗ್ತಾ ಇದ್ದಾರೆ. ಅದೇ ಥರ ಹೆಚ್ಚು ಜನಗಳು ಬಂದು ತಮ್ಮ ಹೃದಯವನ್ನು ಚೆಕ್ ಮಾಡ್ಕೊಳ್ಳೋದಕ್ಕೆ ಹಾಸ್ಪಿಟ್ಲಿಗೆ ನಿಯರ್ ಬೈ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾರೆ ಅಂತೇಳಿ. ಜಯದೇವ್ ಹಾಸ್ಪಿಟ್ಲ್ ತುಂಬೋಗಿದೆ ಅಂತ. ಬಟ್ ಯಾವ ಥರ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಅವರು ಆಹಾರವನ್ನು ಮಿತಿಯಾಗಿ ತೊಗೊಂಡು ಬಿ ಪಿ ಮತ್ತು ಶುಗರನ್ನ ಕಂಟ್ರೋಲ್ ಇಟ್ಕೊಂಡು ದಿನ ಬಾಡಿನ ಎಕ್ಸಸೈಸ್ ಮಾಡ್ಕೊಳ್ತಾ ಅದನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಏನೂ ಆತಂಕ ಇಲ್ಲ ಅಂತ ಅನಿಸುತ್ತೆ. ಜನ ಆತಂಕ ಪಡೋ ಅಗತ್ಯತೆ ಇಲ್ಲ ಅಂತ ನನ್ನ ಅನಿಸುತ್ತೆ. ಥ್ಯಾಂಕ್ ಯು ಸರ್. ಶಿವ ಅವರೇ, ಈಗ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ತೀರೋಗ್ತಾ ಇರೋರು ಹೆಚ್ಚು ಜನ ಅಂತ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮನಸ್ಸಲ್ಲಿ ಏನಿದೆ? ಆತಂಕ ಇದೆಯಾ, ಆತಂಕ ಇಲ್ವಾ, ಯಾಕೆ ಆಗ್ತಾ ಇದೆ, ಏನಕ್ಕೆ ಆಗ್ತಾ ಇದೆ, ಇದ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ? ಅದೇ ಸರ್, ತುಂಬ ನಾನು ನೋಡಿದ ಮಟ್ಟಿಗೆ ಹಾಸನ ಜಿಲ್ಲೆಯಲ್ಲೇ ಜಾಸ್ತಿ ಅತಿ ಹೆಚ್ಚು ಹೃದಯಾಘಾತಗಳಾಗಿರೋದು. ಸಾಮಾನ್ಯ ಬೇರೆ ಯಾವುದೂ ಜಿಲ್ಲೆಯಲ್ಲಿ ಇದ್ರ ಸಂಬಂಧಪಟ್ಟಂಗೆ ಯಾವುದೂ ವ್ಯಕ್ತಿಗಳು ಯಾವುದೂ ಹೃದಯಾಘಾತದಿಂದ ಸತ್ತಿಲ್ಲ. ಬಟ್ ಹಾಸನ ಜಿಲ್ಲೆಯಲ್ಲೇ ಸುಮಾರು 28 ಜನ ನೆನ್ನೆಗೆ ಆಲ್ಮೋಸ್ಟ್ ಆಲ್ ನೆನ್ನೆಗೆ 28 ಜನ. ಅದು ಯಂಗ್ ಏಜರೇ, ಲೇಡೀಸ್ ಆಗಿರ್ಬೋದು, ಹುಡುಗರಾಗಿರ್ಬೋದು, ಅಲ್ಲಿ ಯಂಗ್ ಏಜರೇ ಅಟ್ಲೀಸ್ಟು 45 ಒಳಗೆ ಇರೋದೇ ಸಾಯ್ತಿರೋದು. ಬಟ್ ಅದು ಕೆಲವರು ಕೊರೋನಾದ ಇಂಜೆಕ್ಷನ್ನಿಂದ ಅಂತಾರೆ. ಅದು ಯಾವುದಕ್ಕೂ ಕೊರೋನಾ ಅಂದರೆ ಎಲ್ಲ ಕಡೆಯಲ್ಲೂ ಇಡೀ ಆಲ್ ಆಫ್ ಇಂಡಿಯಾದಲ್ಲೇ ಕೊರೋನಾ ಇಂಜೆಕ್ಷನ್ ತಗೊಂಡಿದ್ದಾರೆ ಸರ್. ಮೋಸ್ಟ್ಲಿ ನನ್ನ ಅನಿಸಿಕೆ ಪ್ರಕಾರ ಕೊರೋನಾ ಇಂಜೆಕ್ಷನ್ ಏನು ಎಫೆಕ್ಟ್ ಆಗಿಲ್ಲ. ಹಂಗಾಗಿದ್ದರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಸಾಯ್ಬೇಕಿತ್ತು ಹೃದಯಾಘಾತದಿಂದ. ಬಟ್ ಹಾಸನ ಜಿಲ್ಲೆಯೇ ಸಾಯ್ತಿರೋದು ನಮಗೂ ಇನ್ನೂ ದಿಗ್ಭ್ರಮೆ ಆಗಿದೆ. ಬಟ್ ಯಾವ ಕಾರಣ ಅಂತಲೂ ಗೊತ್ತಿಲ್ಲ ಸರ್. ಬಟ್ ಅವರು ತನಿಖೆ, ಆರೋಗ್ಯ ಇಲಾಖೆಯಿಂದ ತನಿಖೆ ಮಾಡಿದ ಮೇಲೆ ಯಾವುದರಿಂದ ಯಾವ ಕಾರಣದಿಂದ ಸಾಯ್ತಾರೆ ಅಂದರೆ ಅವ್ರು ತನಿಖೆ ಮಾಡಿದ ಮೇಲೆ ಗೊತ್ತಾಗ್ಬೋದು. ಅಲ್ಲಿ ತನಕ ನಮಗೆ ಈ ಡೌಟ್ ಇರೋದೇನಪ್ಪ ಅಂದರೆ, ಯಾಕೆ ಒಟ್ಟು ಚಿಕ್ಕ ಏಜರೇ ಸಾಯ್ತಿರಲ್ಲ, ನಮಗೂ ಅದೇ ಕನ್ಫ್ಯೂಸ್. ಯಾವುದು ಚಿಕ್ಕ ಬಾಡಿ ವೀಕ್ ಇರ್ತಾರೆ ಅಂಥವ್ರು ಕೂಡ ಸಾಯ್ತಿದ್ದಾರೆ. ಆಗೆಲ್ಲ ಫಸ್ಟು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ ಅಂದರೆ ದಪ್ಪ ಇದ್ದರೆ ಹಾಗೆ ಬ್ಲಡ್ ಪ್ರೆಷರ್ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿತ್ತು. ಬಟ್ ಈಗ ಚಿಕ್ಕ ಮಕ್ಕಳು ಕೂಡ ಸಾಯ್ತಾರೆ. 16, 17 ವರ್ಷ, 18, 25, 24 ವರ್ಷದವರೆಗೆ ಸಾಯ್ತಾರೆ ಅಂದರೆ ಅದಕ್ಕೆ ಏನು ಅಂತಲೂ ಉದಾಹರಣೆ ನಮಗೆ ಗೊತ್ತಾಗ್ತಿಲ್ಲ ಸರ್. ಅಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ನೀವು ನಿಮ್ಮ ಕುಟುಂಬದ ರಕ್ಷಣೆಗೆ ಏನು ಕ್ರಮ ತೊಗೊಂಡಿದ್ದೀರಾ ಸರ್? ನಾವು ಅದೇ ಈಗ ಇದನ್ನು ನೋಡಿದರೆ ನಾವು ಕೂಡ ಎಲ್ಲರೂ ಹೋಗಿ ಹಾರ್ಟನ್ನ ಸರ್ಜರಿನ ಇದು ಚೆಕಪ್ ಮಾಡಿಸ್ಕೊಂಡು, ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಏನು ಪ್ರಾಬ್ಲಮ್ ಇಲ್ಲ. ಈಗ ಸಾಮಾನ್ಯ ಈಗ ನೋಡ್ತಾರೆ, ನೀವು ನೋಡೋ ಪ್ರಕಾರ ಜಯದೇವ್ ಎರಡೂ ಇದು ಮೈಸೂರು ಮತ್ತು ಬೆಂಗಳೂರು ಎಲ್ಲರೂ ಕೂಡ ಅದು ಎಷ್ಟು ಕ್ಯೂ ನಿಂತಿದೆ ಅಂತ ನಿಮಗೆ ಗೊತ್ತಾಗ್ತಿದೆ ಮೀಡಿಯಾದವರಿಗೆ. ಹಂಗಾಗಿ ಈಗ ಎಲ್ಲರೂ ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲರೂ ಕೂಡ ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೋಬೇಕಂತ ನಾನು ಎಲ್ಲರಿಗೂ, ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಜನಕ್ಕೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಆಹಾರ ಕ್ರಮದಲ್ಲಿ ಅಥವಾ ಏನಾರು ನೀವು ಬೇರೆ ಬೇರೆ ರೀತಿಯನ್ನು ಮಾಡ್ಕೊಳ್ಬೇಕು ಅಂತ ಏನಾದ್ರು ಯೋಚನೆ ಮಾಡಿದ್ದೀರಾ? ಇದು ಆರೋಗ್ಯ ಸಂಬಂಧಪಟ್ಟಂಗೆ, ಆಹಾರ ಸಂಬಂಧಪಟ್ಟಾಗ ಏನು ಸಮಸ್ಯೆ ಇಲ್ಲ ಅನ್ನೋ ಕಾಣಿಸುತ್ತೆ ಸರ್. ಬಟ್ ಅದು ನಾವು ಹೇಳಿದ ಪ್ರಕಾರ ಜಿಡ್ಡಿನಂಶಗಳನ್ನ, ಕೊಬ್ಬಿನಂಶಗಳನ್ನ ಅತಿ ಹೆಚ್ಚು ಸೇವಿಸ್ತಲೇ, ಮತ್ತು ಹೊರಗಡೆ ತಿಂಡಿನೂ ಕೂಡ ಅತಿ ಹೆಚ್ಚು ಸೇವಿಸ್ತಲೇ. ಈಗ ಸಾಮಾನ್ಯ ನಾವು ಕೇಳಿದ ಪ್ರಕಾರ ಯಾರು ಹೇಳಿದರು ಪಿಜ್ಜಾ, ಬರ್ಗರು ಅದ್ರ ಮುಖಾಂತರನೂ ಹಾಗೆ ಆಗ್ಬೋದು ಅಂತ ಹೇಳಿದ್ದಾರೆ. ಬಟ್ ಅಂಥ ಅತಿ ಹೆಚ್ಚು ಹೊರಗಿನ ತಿಂಡಿ ತಿನಿಸುಗಳನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಮನೆಯಲ್ಲೇ ಕೂಡ ತಯಾರು ಮಾಡೋಂಥ ಊಟಗಳನ್ನ ತಿನ್ನಬೇಕು ಅಂತ ನಾನು ಜನಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಡೀ ರಾಜ್ಯದಲ್ಲಿ ಈಗ ನೋಡ್ತಿರೋಂಗೆ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣಗಳು ತುಂಬ ಹೆಚ್ಚಾಗ್ತಾಯಿದೆ. ಕಾರಣ ಆರೋಗ್ಯದಲ್ಲಿ ಅವರ ಮೇಂಟೈನ್ ಮಾಡ್ತಕ್ಕಂಥದ್ದು ಅಥವಾ ಫುಡ್ಡಿನ ಸಂಬಂಧಪಟ್ಟಂಗೋ ಇದು ಯಾವುದು ಅಂತೇಳಿ ನಮಗೇನು ಗೊತ್ತಾಗ್ತಿಲ್ಲ. ಸಾಕಷ್ಟು ಪ್ರಕರಣಗಳು ಇನ್ನೂ ಯಂಗ್ಸ್ಟರ್ಸ್ಗಳು ಹೃದಯಾಘಾತದಿಂದ ಇದೆ. ಹಾಸನ ಜಿಲ್ಲೆನೇ ಬೆಚ್ಚಬೀಳೋ ಅಂಥ ಸಂದರ್ಭ ನಿರ್ಮಾಣ ಆಗಿದೆ. ಮಕ್ಕಳುಗಳನ್ನ ಹೆಂಗೆ ನೋಡಬೇಕು, ದೊಡ್ಡವ್ರನ್ನ ಸೀನಿಯರ್ ಸಿಟಿಜನ್ ಹೆಂಗೆ ನೋಡಬೇಕು, ಮಿಡ್ಲರ್ನ ಹೆಂಗೆ ನೋಡಬೇಕು ಅಂತೇಳಿ ಆತಂಕ ಉಂಟಾಗಿದೆ. ಹಾಗಾಗಿ ನನ್ನ ಮನವಿ ಏನಂತಂದರೆ, ಹಾಸನ ಜಿಲ್ಲಾ DHO, DC, ತಾಲೂಕಿನಾದ್ಯಂತ THOಗಳು ಆಯಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಎಲ್ಲೆಲ್ಲಿ ಏನೇನು ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ತವೆ, ನೋವು ಅಂತ ಬರ್ತಾರೋ ನಾವು ಇಮಿಡಿಯೇಟ್ಲಿ ಅವ್ರನ್ನ ಸಂಬಂಧಪಟ್ಟ ಏನು ಅವ್ರನ್ನ ತಜ್ಞರನ್ನ ಸಂಪರ್ಕಿಸೋಂಥದ್ದು, ಕೂಡಲೇ ಅವ್ರಿಗೆ ಏನು ಬೇಕು ಅದನ್ನ ಆ ಮೆಡಿಷನ್ ಕೊಡ್ತಕ್ಕಂಥದ್ದು ಮಾಡಬೇಕು. ಇಲ್ಲ ಅಂತಂದರೆ ಇದು ಹೀಗೆ ಹೆಚ್ಚುತ್ತಾ ಹೋಗ್ತಾ ಇರುತ್ತದೆ. ನಾಳೆಗೆ ಇದು ಹಾಸನ ಜಿಲ್ಲೆ ಅಂತಂದರೆ ವಿಶೇಷವಾಗಿ ಹೃದಯಾಘಾತ ತುಂಬ ಹೆಚ್ಚು ಇರೋದ್ರಿಂದ ಎಲ್ಲರೂ ಸಹ ಆತಂಕಕ್ಕೆ ಈಡಾಗಿದ್ದಾರೆ. ಹಾಗಾಗಿ DHO ಕೂಡಲೇ ಇದರಿಂದ ಯಾಕಾಗ್ತದೆ ಏನಾಗ್ತದೆ ಅಂತೇಳಿ ಕಂಡು ಹಿಡಿದು ಎಲ್ಲರಿಗೂ ಒಂದು ಉನ್ನತವಾದ ಆರೋಗ್ಯನ ಕಾಪಾಡ್ಕೊತಕ್ಕಂಥ ಮಾರ್ಗದರ್ಶನ ಸೂಚಿಸಬೇಕು. ಮತ್ತು ಇವರು ತಪಾಸಣೆ ಸಹ ಮಾಡಬೇಕು. ಇಲ್ಲ ಅಂದರೆ ಹಾಸನ ಜಿಲ್ಲೆಯಲ್ಲಿ ಜನಗಳು ಭಯಭೀತರಾಗಿದ್ದಾರೆ. ದಯಮಾಡಿ
DHO ಮತ್ತು DC ಆಯಾ ಕ್ಷೇತ್ರದ ತಾಲೂಕಿನ ದಂಡಾಧಿಕಾರಿಗಳು THOಗಳು ಇವರು ಇದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಮುತುವರ್ಜಿ ವಹಿಸಿ ಅವರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಹಳ್ಳಿಗೆ ಹೋಗಿ ಏನು ಅಂಗನವಾಡಿಯಿಂದ ಸರ್ವೆ ಮಾಡ್ತಿರೋ ಅಥವಾ ಪ್ರಾಥಮಿಕ ಇಲಾಖೆಯಿಂದ ಅಲ್ಲಿಂದ ಸರ್ವೆ ಮಾಡ್ತಾರೆ ಅವರಿಗೆ ಧೈರ್ಯ ತುಂಬತಕ್ಕಂಥದ್ದು ಮತ್ತು ಅವ್ರಿಗೆ ಸಣ್ಣ ಪುಟ್ಟ ವ್ಯತ್ಯಾಸ ಆದ ಕೂಡಲೇ ಅಲ್ಲೇ ಅವರಿಗೆ ಏನು ಮೆಡಿಸಿನ್ ಸಂಬಂಧಪಟ್ಟಂಗೆ ಕೊಟ್ಟು ಅದನ್ನು ನಿವಾರಿಸ್ತಾ ಹೋದರೆ ಹೆಚ್ಚು ಕಡಿಮೆ ಆಗ್ಬೋದಂತ ನಂಭಾವನೆ. ಈಗಾಗಲೇ ತಜ್ಞರ ಬಂದಿದ್ದಾರೆ. ಆ ತಜ್ಞರು ಏನು ರಿಪೋರ್ಟ್ ಹೇಳ್ತಾರೆ ಹಾಸನ ಜಿಲ್ಲೆಯೊಳಗೆ ನಾವು ಕಾದು ನೋಡಬೇಕಾಗಿದೆ. ದಯಮಾಡಿ ಎಲ್ಲರೂ ಸಹ ಇದಕ್ಕೆ ಸಂಬಂಧಪಟ್ಟಂಗೆ ಭಾಳ ಎಚ್ಚರದಿಂದಿರಿ. ಆರೋಗ್ಯವನ್ನು ಕಾಪಾಡ್ಕೋಬೇಕು, ಊಟ ಉಪಚಾರಗಳನ್ನ ಸಮಯಕ್ಕೆ ತಕ್ಕ ತಗೋಬೇಕು ಅಂತ ನಮ್ಮ ಅನಿಸಿಕೆ. ಆದ್ದರಿಂದ ಈ ಆರೋಗ್ಯದಲ್ಲಿ ಏನಾದ್ರು ಫುಡ್ಡಿನ ವ್ಯತ್ಯಾಸ ಆದಾಗ ಆಗ್ಬೋದು ಅಂತೇಳಿ ಕೆಲವರು ಸಲಹೆ ಸೂಚನೆಗಳೇ. ಆದರೆ ಹಾಸನ ಜಿಲ್ಲೆಗೆ ಯಾಕೆ ಹೆಚ್ಚಾಗಿ ಈಗ ಆಗ್ತದೆ ಅಂತೇಳಿ ನಮಗೆ ಆತಂಕ ಉಂಟಾಗಿದೆ. ಇದರ ಬಗ್ಗೆ ಜಿಲ್ಲಾಡಳಿತಗಳು ಆದಷ್ಟು ಬೇಗ ಕ್ರಮ ವಹಿಸಬೇಕು. ಸೂಕ್ತವಾದ ಅವರಿಗೆ ಮತ್ತು ಜೊತೆಗೆ ಈ ಸುದ್ದಿಯನ್ನು ಕೇಳಿ ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಕುಟುಂಬದ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನೀವೇನು ಕ್ರಮ ತೊಗೊಂಡಿದ್ದೀರಿ? ಈಗಾಗಲೇ ಇದನ್ನು ನೋಡ್ತಾ ಇದ್ದರೆ ಈಗ ಬೆಳಗ್ಗೆ ಎದ್ದು ಜಾಕು ಮತ್ತು ಊಟ ಉಪಚಾರಗಳು ನಿತ್ಯ ಎಷ್ಟೆಷ್ಟು ಯಾವ ಸಂದರ್ಭದಲ್ಲಿ ಮಾಡಬೇಕಂದೂ ಸಹ ಹಾರ್ಟ್ ಅಟ್ಯಾಕ್ ಆಗ್ತಿರುವಾಗ ನಮಗೆ ಆತಂಕ ಆಗಿದೆ. ಯಾವ ಸಮಯದಲ್ಲಿ ಏನು ಮಾಡಬೇಕು ಬಿಡಬೇಕು ಅಂತೇಳಿ. ಚೆನ್ನಾಗಿರೋ ಅಂಥ ವ್ಯಕ್ತಿನೂ ಸಾಯ್ತಾ ಇದ್ದಾನೆ. ಮತ್ತು ಆರೋಗ್ಯನಲ್ಲಿ ವ್ಯತ್ಯಾಸ ಆದಾಗಲೂ ಇದಾಗ್ತದೆ. ಹಾಗಾಗಿ ನಾವು ನಮ್ಮ ಮನೆಗಳಲ್ಲಿ ಮಕ್ಕಳುಗಳಿಗೆ ಆಯಾ ಕಾಲಕ್ಕೆ ಏನೇನು ಕೊಡಬೇಕು, ನಾವುಗಳು ಏನೇನು ಫುಡ್ಡನ್ನು ತಗೋಬೇಕಂತ ಆಹಾರ ಪಥ್ಯ ಕ್ರಮಗಳನ್ನ ಮುನ್ನೆಚ್ಚರಿಕೆಯಾಗಿ ವಹಿಸಿ ಅದನ್ನು ಕೊಂಡೊಯ್ಬೇಕಂತೇಳಿ ನನ್ನ ಅಭಿಪ್ರಾಯ. ಸರ್, ಈಗಾಗಲೇ ಹಾಸನ ಅಂದರೆ ಆತಂಕ ಪಡುವ ಸಂದರ್ಭ ನಿರ್ಮಾಣ ಆಗಿದೆ. ಹಾಸನ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಹೃದಯಾಘಾತ ಆಗ್ತಾಯಿದೆ. ಯುವಕರು ಮತ್ತು ಅಲ್ಲೇನು ಸಾಮಿಲಿಲ್ಲ ಯಾವುದೇ ಇದರಲ್ಲಿ ಸಾವಿಗೆ, ಆ ರೀತಿ ಆಗುತ್ತೆ. ಕಾರಣ ಯಾಕೆ ಅಂತಂತಂದರೆ ನಮ್ಮಲ್ಲಿ ಸ್ವಲ್ಪ ಧೈರ್ಯ ಗಿಡ ಅಂತ ವಾತಾವರಣ ಕ್ರಿಯೇಟ್ ಆಗಿದೆ. ಈಗಾಗಲೇ ರಾಜ್ಯದಲ್ಲೇ ಹಾಸನ ಜಿಲ್ಲೆ ವಿಶೇಷವಾಗಿ ಈ ದಿನನಿತ್ಯ ಬೆಳಕಾದರೆ ಬೇಲೂರಲ್ಲಿ ಸಾವಾಯಿತು, ಅರಸೀಕೆರೆಯಲ್ಲಿ ಸಾವಾಯಿತು, ಸಕಲೇಶಪುರದಲ್ಲಿ ಸಾವಾಯಿತು, ಈ ಥರ ಇದೆ. ಇದನ್ನು ಹೋಗ್ಲಾಡಿಸ್ಬೇಕಂದ್ರೆ ಜಿಲ್ಲಾ ಮಟ್ಟದ ಶಿಕ್ಷಣ ಇಲಾಖೆಯ ಜಿಲ್ಲಾಧಿಕಾರಿಗಳು DHO ಪ್ರಾಥಮಿಕ PSCಗಳಲ್ಲೂ ಕೂಡ ಗಮನ ಹರಿಸಿ ಸಾರ್ವಜನಿಕವಾಗಿ ಈ ಹೃದಯಾಘಾತ ತಡೆಯೋಕ್ಕೆ ಏನೇನು ಸಾಧ್ಯತೆ ಇದೆ ಅದನ್ನು ಆರೋಗ್ಯ ಇಲಾಖೆಯವರು ಹೆಚ್ಚಿನ ರೀತಿ ಗಮನ ಹರಿಸಿ ಜನಸಾಮಾನ್ಯರಿಗೆ ತಿಳುವಳಿಕೆ ಹೇಳುವಂಥ ಕೆಲಸ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಇದೆ ಸರ್. ಇದಕ್ಕೆ ಸಂಬಂಧಪಟ್ಟಂತೆ ನೀವು ತಿಳಿದ ಮೇಲೆ ನಿಮ್ಮ ಆರೋಗ್ಯದ ಮೇಲೆ, ಕುಟುಂಬದ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನು ಕ್ರಮ ತೊಗೊಂಡಿದ್ದೀರಾ? ಸರ್, ಹಿತಮಿತವಾದ ಆಹಾರ ಸೇವನೆ ಮಾಡಬೇಕು, ದಿನನಿತ್ಯ ವಾಕ್ ಮಾಡಬೇಕು, ಧೈರ್ಯವಾಗಿರಬೇಕು, ಮಾನಸಿಕವಾಗಿ ಯಾವುದೇ ರೀತಿ ಖಿನ್ನತೆಗೆ ಒಳಗಾಗದಂಗೆ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕು ಅನ್ನೋ ಸಂದೇಶವನ್ನು ನನ್ನ ಕುಟುಂಬದಲ್ಲಿ ಕೆಲವು ನನ್ನ ಆತ್ಮೀಯರಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇದು ಹೃದಯಾಘಾತ ಅನ್ನೋದು ಸರ್, ಈಗ ಅದು ಅವರವರ ಬಾಡಿ, ಅವರವ್ರ ದೇಹದ ಆರೋಗ್ಯ ಅವರವರ ಇದ್ರ ಮೇಲೆ ಇದಾಗುತ್ತದೋ, ಅವರ ಜೀವನ ಶೈಲಿಗಳು, ಅವರ ಜೀವನದ ಒತ್ತಡಗಳು, ಅವರವರ ಇದ್ರ ಮೇಲೆ ಅದು ಹೃದಯಾಘಾತ ಅನ್ನೋದು ಆಗುತ್ತದೋ. ಹೃದಯಾಘಾತ ಆಗೋದು ಹಂಗೆ, ಅವ್ರವ್ರ ಹೈ ಬಿ ಪಿ ಇರುತ್ತೆ ಕೆಲವರಿಗೆ. ಅವ್ರವ್ರ ಆರೋಗ್ಯ ಇದ್ರ ಮೇಲೆ, ಅವ್ರವ್ರ ಬಾಡಿ ಇದ್ರ ಮೇಲೇ ಅದು ಹಾರ್ಟ್ ಅಟ್ಯಾಕ್ ಆಗೋದು. ಮತ್ತು ಅವ್ರ ಜೀವನ ಶೈಲಿಗಳು ಕೇಳಿದ ಮೇಲೆ ನೀವು ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ಕುಟುಂಬದ ಆರೋಗ್ಯದ ಬಗ್ಗೆ ಏನು ತೊಗೊಂಡಿದ್ದೀರಾ ಕ್ರಮ? ಅದ್ರ ಬಗ್ಗೆ ನಾವು ಸ್ವಲ್ಪ ಅದೇ ಎಚ್ಚರಿಕೆ ತೊಗೊಂಡು, ಮತ್ತು ನಾವು ನಮ್ಮ ಜೀವನ ಶೈಲಿಗಳನ್ನ ಮತ್ತು ನಾವು ಅದನ್ನ ಇದು ಮಾಡ್ಕೋಬೇಕು, ಆರೋಗ್ಯನ ಕಾಪಾಡ್ಕೋಬೇಕು. ಮತ್ತು ಹೃದಯದ ಸಮಸ್ಯೆಗಳೇನೇ ಇದ್ರೂ ವೈದ್ಯರ ಹತ್ರ ಪರೀಕ್ಷೆ ಮಾಡ್ಕೋಬೇಕು ಅನ್ನೋದನ್ನ ನಾವು ತಿಳ್ಕೊಂಡಿದ್ವಿ. ತುಂಬ ಹಾಸನದೆಲ್ಲ ತುಂಬ ಆಗಿದೆ ಅದು ಹೃದಯಾಘಾತ ಅನ್ನೋದು, ಮತ್ತು ಅತಿ ಚಿಕ್ಕ ವಯಸ್ಸಿನವ್ರಿಗೆ ಆಗ್ತಾಯಿದೆ ಅದು. ಹಾಗಾಗಿ ಅದು ಅವರ ಜೀವನದ ಒತ್ತಡಗಳು ಮತ್ತು ಅವರ ಆರೋಗ್ಯದ ಇದ್ರ ಮೇಲೆ ಅದು ಆಗ್ತಾಯಿರೋದು ಅಂತ ಅನಿಸುತ್ತೆ. ಅವರೇ, ಹಾಸನದಲ್ಲಿ ಹೃದಯಾಘಾತದ ಪ್ರಕರಣಗಳು ಜಾಸ್ತಿ ಆಗಿದೆ ಅನ್ನೋದು ನಿಮ್ಮ ಗಮನಕ್ಕೆ ಬಂದಿರಬೇಕು ಅಂತ ನಾನು ತಿಳ್ಕೊತೀನಿ. ಇದಾದ ನಂತರ ನಿಮ್ಮ ಉದ್ದಿಮೆಗೆ ಏನಾದ್ರು ಅದ್ರ ಪ್ರಭಾವ ಬಿದ್ದಿದೆಯಾ? ಮತ್ತು ನೀವು ನಿಮ್ಮ ಆರೋಗ್ಯನ ವೈಕಿರ್ತೇನೆ ಇದಾದ ನಂತರ ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಕುಟುಂಬದ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನೀವೇನಾದ್ರು ಮುಂಜಾಗ್ರತೆ ಕ್ರಮನ ತೊಗೊಂಡಿದ್ದೀರಾ? ಮುಂಚೆ ಏನು ತಗೊಂಡಿರಲಿಲ್ಲ ಸರ್. ಮೊದಲು ಇದ್ರ ಬಗ್ಗೆ, ಉದ್ದಿಮೆದ ಬಗ್ಗೆ ಹೇಳಿ. ಇದು ತಗೊಂಡಿರಲಿಲ್ಲ ಸರ್, ಇದ್ರ ಬಗ್ಗೆ ತಗೊಂಡಿರಲಿಲ್ಲ. ಇವಾಗ ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಗೊತ್ತಾಗಿರೋದು, ಈಗ ಗೊತ್ತಾಗಿರೋದು ಸರ್. ಟೋನಿ ಅವರೇ, ಈಗ ಈ ವಿಚಾರ ಎಲ್ಲ ಬಂದ ಮೇಲೆ ನಿಮ್ಮ ಬಿಸ್ನೆಸ್ಸಿಗೆ ಏನಾರು ಎಫೆಕ್ಟ್ ಆಗಿದೆಯಾ? ಎಫೆಕ್ಟ್ ಏನಾಗಿಲ್ಲ ಸರ್, ನಡೀತಾ ಇದೆ, ಪರವಾಗಿಲ್ಲ, ಏನಾಗಿಲ್ಲ, ಎಫೆಕ್ಟ್ ಏನಿಲ್ಲ. ಎಲ್ಲರೂ ಬಂದು ತಗೊಂಡು ಹೋಗ್ತಾ ಇದ್ದಾರೆ. ಯಾರು ಏನು ನಮಗೆ ಏನು ಕಂಪ್ಲೇಂಟ್ ಏನು ಹೇಳಿಲ್ಲ ಸರ್. ನಮಗೆ
ಚೆನ್ನಾಗಿ ಸ್ವಲ್ಪ ಕೊಲೆಸ್ಟ್ರಾಲ್ ಆಗುತ್ತೆ, ನಾನ್ ವೆಜ್ ತಿನ್ನಬಾರ್ದು ಅಂತೆಲ್ಲ ಇದೆಯಲ್ಲ, ಅದ್ರದ್ದು ಪ್ರಭಾವ ಏನು ನಿಮ್ಮ ಮೇಲೆ ಬಿದ್ದಿಲ್ವಾ? ಅದ್ರ ಬಗ್ಗೆ ಏನು ಹೇಳಿಲ್ಲ ಸರ್, ನಮಗೆ ಅದ್ರ ಬಗ್ಗೆ ಏನು ಹೇಳಿಲ್ಲ. ನಾವು ಕರೆಕ್ಟಾಗಿ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಟೋನಿ ಅವರೇ, ನೀವು ಇದನ್ನು ಕೇಳಿದ ಮೇಲೆ ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ಕುಟುಂಬದ ಆರೋಗ್ಯದ ಬಗ್ಗೆ ಏನಾದ್ರು ಮುಂಜಾಗ್ರತೆ ತೊಗೊಂಡಿದ್ದೀರಾ? ಈಗ ತಾಗ್ತಾ ಇದ್ದೀವಿ ಸರ್, ಈಗ ತಗೊಳ್ತಾ ಇದ್ದೀವಿ. ಈಗ ಎಲ್ಲ ಗೊತ್ತಾದ್ಮೇಲೆ ಈಗ ತಾಗ್ತಾ ಇದ್ದೀವಿ ಸರ್. ಈಗ ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಜಾಸ್ತಿ ಆಗಿದೆ ಅಂತ ನಿಮಗೆ ಗಮನಕ್ಕೆ ಬಂದಿರ್ಬೋದು. ಇದಾದ ನಂತರ ನಿಮ್ಮ ಮೀನಿನ ಉದ್ಯಮದಲ್ಲಿ ಏನಾದರೂ ಕಡಿಮೆ ಆಗಿದೆಯಾ ಅಥವಾ ಜಾಸ್ತಿ ಆಗಿದೆಯಾ? ಯಾವ ರೀತಿ ನಡೀತಾ ಇದೆ? ಇಲ್ಲ, ಮಾಮೂಲಿ ಯಾವ ಥರ ಆಗ್ತದೆ ಅದೇ ಥರ ಆಗ್ತದೆ. ಆ ಥರ ವ್ಯಾಪಾರದ ಮೇಲೆ ಏನೇ ಪ್ರಭಾವ ಏನು ಬಿದ್ದಿಲ್ಲ? ಏನು ಬಿದ್ದಿಲ್ಲ. ಮತ್ತು ಇದನ್ನು ಕೇಳಿದ ನಂತರ ನೀವು ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ನಿಮ್ಮ ಕುಟುಂಬದ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮುಂಜಾಗ್ರತಾ ಕ್ರಮಗಳನ್ನು ತೊಗೊಂಡಿದ್ದೀರಾ? ಆ ಥರ ಏನೂ ಇಲ್ಲ. ಮತ್ತು ನಿಮಗೆ ಇದನ್ನು ಕೇಳಿದ ಮೇಲೆ ಏನು ಅನಿಸುತ್ತೆ? ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾವು ಪಾಪ ಎಲ್ಲ ಚಿಕ್ಕ ಚಿಕ್ಕ ವಯಸ್ಸಿಗೆ ಆ ಥರ ಆಗ್ತಾಯಿದೆ ಅಲ್ಲ, ಒಂಥರ ಇದು. ಹಾರ್ಟ್ ಅಟ್ಯಾಕ್ ಸಾರ್ ಅಂದರೆ ಹೆಂಗೆ ಬರೋದಂದ್ರೆ ಗ್ಯಾಸಿಂದ ಜಾಸ್ತಿ. ಗ್ಯಾಸ್ ಅಂದರೆ ನಾವು ಗೊಬ್ಬರ ಹಾಕ್ತೀವಲ್ಲ, ಹೊಲ್ದಾಗೆ ಗೊಬ್ಬರ ಹಾಕ್ತೀವಿ. ಗೊಬ್ಬರ ಅದು ಹಾಕ್ಬಿಟ್ಟು ಅಂದರೆ ನಮ್ಮ ಗೊಬ್ಬರ ಅಂದರೆ ಇದರಿಂದ ಹಾಕಲ್ಲ ಅಲ್ಲದ, ಬರೀ ರೈತರು ಇದು ಸರ್ಕಾರದಿಂದ ಬರುತ್ತಲ್ಲ ಸರ್, ಅದರಿಂದ ಗೊಬ್ಬರ ಹಾಕ್ತೀವಲ್ಲ, ಅದರಿಂದ ತೊಂದರೆ. ಔಷಧಿ, ಅದಕ್ಕೊಂದು ಔಷಧಿ, ಇದಕ್ಕೊಂದು ಔಷಧಿ ಹಾಕ್ತಾರಲ್ಲ ಸರ್, ಅದಕ್ಕಿಂತ ಇಷ್ಟೇ ತೊಂದರೆ ಬರೋದು. ಮಾಮೂಲಿ ಇದು ದನ ಗೊಬ್ಬರ ಹಾಕಿದರೆ ಇಷ್ಟೊಂದು ತೊಂದರೆ ಬರ್ತಿರಲಿಲ್ಲ ಮೊದಲು. ಬೇಕಾದರೆ ಗ್ಯಾರಂಟಿ ಕೊಡ್ತೀನಿ ನಾನು, 40 ವರ್ಷ ಆಗಿದೆ ಸರ್ವೀಸು. ದನ ಗೊಬ್ಬರ ಹಾಕಿದರೆ ಗ್ಯಾರಂಟಿ ಏನೂ ಬರೋಲ್ಲ. ಇವಾಗ ಬರೋದು ಔಷಧಿ ಎಲ್ಲ ಇಷ್ಟೊಂದು ಪಾಯಿಂಟಿಗೆ ಇಷ್ಟೇ ಔಷಧಿಗೆ ಇಷ್ಟೇ ಆಗಬೇಕಂತ ಕೊಟ್ಟಿದ್ದಾರೆ. ಇವಾಗ ಹೇಳಿದ್ರು ರಾಸಾಯನಿಕ ಗೊಬ್ಬರಗಳ ಬಳಕೆ ಜಾಸ್ತಿ ಆಗಿದೆ, ಅದ್ರದ್ದು ಆಹಾರದ ಮೇಲೆ ಪರಿಣಾಮ ಬಿದ್ದು ಈ ಥರ ಎಲ್ಲ ಆಗ್ತಿದೆ ಅಂತ. ಹಾಂ ಸರ್, ಹ್ಞೂ ಸರ್, ಕರೆಕ್ಟೇ ಸರ್, ಗ್ಯಾರಂಟಿ ಅದೇ ಕರೆಕ್ಟ್. ಮೊದಲು ಒಂದು ಯಾವುದನ್ನ ರೊಟ್ಟಿ ಇರಲಿ, ಯಾವುದನ್ನ ಯಾವ ತಾಲೂಕಿರಲಿ, ಯಾವ ಜಿಲ್ಲೆ ಇರಲಿ, ಎಲ್ಲ ಒಂದೇ ಕರ್ನಾಟಕ ಅಂದ್ಕೋ, ಎಲ್ಲನ ಆಂಧ್ರ ಇರಲಿ, ತಮಿಳ್ನಾಡು ಇರಲಿ, ಅವಾಗ ಯಾರಿಗೂ ಇಷ್ಟೊಂದು ಬರ್ತಿರ್ಲಿಲ್ಲ ಕಾಯಿಲೆ. ಇವಾಗ ಬರ್ತೈತೆ ಎಲ್ಲರಿಗೂ. ನಾ ಬೆಳಗಿಂದ ಇಲ್ಲೇ ಕುಂತೀನಿ ಸರ್, ನನಗೆ ಇಲ್ಲ ಈ ಕಡೆ ಪಕ್ಕೆ ನೋವು, ಈ ಕಡೆ ನನಗೆ ಆಸ್ಪತ್ರೆ ಹೋಗೋಣ ಅಂದರೆ ಬಿಟ್ಟು ಹೋಗೋಕ್ಕಾಗ್ತಿಲ್ಲ, ಆ ಥರ ಹೇಗೆ ಬಿದ್ದಿದೆಯಾ ಸರ್? ನಮ್ಮ ವ್ಯಾಪಾರದ ಮೇಲೂ ಪ್ರಭಾವ ಬಿದ್ದಿದೆ. ನಮ್ಗೆ ಈ ಥರ ಹಾರ್ಟ್ ಅಟ್ಯಾಕ್ ಇಶ್ಯೂಯಿಂದ ನಮಗೆ ಆದಷ್ಟು ಅನುಭವ ಆಗಿದೆ. ಯಾಕೆ ಅಂತಂದರೆ ಯಾಕೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾಯಿದೆ ಅಂತ ಅಂದರೆ, ಈ ಸ್ಮೋಕಿಂದ, ಡ್ರಿಂಕ್ಸಿಂದ, ಹೆಚ್ಚಿಗೆ ಮೊಬೈಲ್ ನೋಡೋದ್ರಿಂದ, ಮತ್ತು ಪರ್ಸನಲ್ ಟೆನ್ಷನ್ಗಳು, ಹಣಕಾಸು ಇರ್ಬೋದು, ಬೇರೆ ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು, ಆ ಥರದ್ದು ಎಲ್ಲ ಇದ್ದಾಗಲೂ ಈ ಥರ ಆಗೋಕ್ಕೆ ಚಾನ್ಸ್ ಇದೆ. ಇದನ್ನು ಕೇಳಿದ ನಂತರ ನೀವು ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತು ನಿಮ್ಮ ಕುಟುಂಬದ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನು ಮುಂಜಾಗ್ರತಾ ಕ್ರಮ ತೊಗೊಂಡಿದ್ದೀರಾ? ಮುಂಜಾಗ್ರತೆ ಅಂತ ಅಂದರೆ ಆಯಿಲ್ ಫುಡ್ಡು ಕಡಿಮೆ ಮಾಡೋ ಅಂಥದ್ದು, ಸ್ಮೋಕ್ ಮಾಡ್ತಾಯಿದ್ರೆ ಅದನ್ನು ಕಡ್ಡಾಯ ಬಿಡೋ ಅಂಥದ್ದು, ಆಮೇಲೆ ಕೊಲೆಸ್ಟ್ರಾಲ್ ಐಟಮ್ಸ್, ಫ್ಯಾಟ್ ಐಟಮ್ಸನ್ನು ತಿಂದೇ ಇರೋ ಅಂಥದ್ದು, ಸಿರಿಧಾನ್ಯ, ಆ ಥರದ್ದೆಲ್ಲ ಆ ಮಾರ್ಗ ಉಪಯೋಗಿಸ್ಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ನಮಗೆ ಸರ್ ಇದು ತುಂಬಾ ಆಗ್ತಾಯಿದೆ. ಕೊರೋನಾ ಬಂದಮೇಲೆ ಈ ಥರ ಆಗ್ತಾಯಿದೆ ಅಂತ ನಂಗೆ ಅನಿಸುತ್ತೆ. ಯಾಕೆಂದರೆ ನನಗೂ ಕೊರೋನಾ ಆಗಿತ್ತು, ನಾನು ಅಡ್ಮಿಟ್ ಆಗಿದ್ದೆ ಹಾಸ್ಪಿಟ್ಲಲ್ಲಿ. ಆಗಿಂದ ನನಗೆ ಸುಸ್ತು, ಕೈ ಕಾಲೆಲ್ಲ ಮೂಳೆಗಳೆಲ್ಲ ಕೆಲಸ ಮಾಡೋಕ್ಕೆ ಸುಸ್ತಾಗುತ್ತೆ. ಮತ್ತು ಜಾಸ್ತಿ ವಾಕ್ ಮಾಡಿದ್ರೆ ರನ್ ಮಾಡೋಕ್ಕಾಗಲ್ಲ, ವಾಕ್ ಮಾಡೋಕ್ಕಾಗಲ್ಲ, ಎದೆ ನೋವು ಬರುತ್ತೆ. ಆ ಥರ ಏನೋ ಪ್ರಾಬ್ಲಮ್ ಅಂತ ಅಂದ್ಕೊತೀನಿ. ಇಂಜೆಕ್ಷನ್ ಪ್ರಾಬ್ಲಮ್ಮೋ ಇಲ್ಲ ಏನು ಪ್ರಾಬ್ಲಮ್ ಅಂತ ಗೊತ್ತಾಗಿಲ್ಲ. ಇದಾದ ನಂತರ ನೀವು ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನು ಮುಂಜಾಗ್ರತಾ ಕ್ರಮ ತೊಗೊಂಡಿದ್ದೀರಾ? ಏನು ಕ್ರಮ ಏನು ತೊಗೊಳ್ಳೋದು, ಹಾಸ್ಪಿಟ್ಲ್ ತೋರಿಸಿದ್ದು ಎಲ್ಲ ಟ್ರೀಟ್ಮೆಂಟ್ ತೊಗೊಂಡಿದ್ದಾಗ ಅಷ್ಟೇ, ಇನ್ನೇನಿಲ್ಲ, ಆ ಥರ ಏನಿಲ್ಲ. ಒಟ್ಟಿಗೆ ವಾಕ್ ಮಾಡುವಾಗ ನನಗೆ ಸುಸ್ತಾಗುತ್ತೆ. ನನಗೂ ಏನನ್ಸುತ್ತೆ, ಇದು ಒಂದು ಆತಂಕ ಪಡೋ ವಿಚಾರನ ಅಥವಾ ಆತಂಕ ಪಡೆದಿರೋ ವಿಚಾರನ? ಆತಂಕ ಪಡೋ ವಿಚಾರನೇ ಇದು ಏನು ಅಂತ ನಮಗೆ ಏನು ಅಂತ ನಮಗೂ ಗೊತ್ತಾಗ್ತಾಯಿಲ್ಲ ಸರ್. ಏಕೆಂದರೆ ಇಲ್ಲಿ ವಾತಾವರಣ ಹೆಂಗೆ ಅಂತಲೇ ಗೊತ್ತಾಗಲ್ಲ. ಈ ಥರ ನಮಗೆ ಏನು ಗೊತ್ತಾಗ್ತಾಯಿಲ್ಲ. ಅದು ಎಲ್ಲ ಸಣ್ಣ ಸಣ್ಣ ಹುಡುಗರುಗಳಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ ಜಾಸ್ತಿ. ಹೋಟ್ಲಿಗೆ ತುಂಬ ಜನ ಎಲ್ಲ ಬರ್ತಾರೆ, ಏನಂತ ಮಾತಾಡ್ತಾ ಇರ್ತಾರೆ, ಏನು ಚರ್ಚೆ ಮಾತಾಡ್ತಾರೆ? ಕಸ್ಟಮರ್ಗೆ ಮೊನ್ನೆ ಕಸ್ಟಮರ್ಗೆ ಒಬ್ರಿಗೆ ಆಗಿದೆ, ನಮ್ಮ ಮಾಮೂಲಿ ಬರೋ ಕಸ್ಟಮರ್ಗೂ ಒಬ್ರಿಗೆ ಆಗಿದೆ. ಇದನ್ನೆಲ್ಲ ಕೇಳಿ ನೀವು ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ನಿಮ್ಮ ಕುಟುಂಬದ ಆರೋಗ್ಯ ಸಂಬಂಧಪಟ್ಟ ಏನು ಮುಂಜಾಗ್ರತೆ ಕ್ರಮ ತೊಗೊಂಡಿದ್ದೀರಾ? ನಾವು ಅಂತಂದರೆ ನಾವು ಇಲ್ಲಿ ಮನೆ ಊಟನೇ ಮಾಡೋದು. ನಾವು ನೀಟಾಗಿ ಬಟ್ಟೆ ಎಲ್ಲೂ ತಿನ್ನೋಕೆ ಹೋಗಲ್ಲ, ಅದು ಇದು ಹೊರಗಡೆ ತಿನ್ನಲ್ಲ. ನಾವು ಒಳ್ಳೆ ಫುಡ್ಡೇ ತಿಂತೀವಿ. ಆದ್ದರಿಂದ ನಾವು ಚೆನ್ನಾಗಿ ಕಾಪಾಡ್ಕೊಂಡಿದ್ದೀವಿ. ನಾವು ಹಾಸನ ಜಿಲ್ಲೆಯಲ್ಲಿ ಈ ಹೃದಯಾಘಾತದ ಪ್ರಕರಣಗಳು ಸರಣಿ ಅಂತ ನಡೀತಾ ಇದ್ದಾವೆ. ಇದು ನಿಮ್ಮ ವೈನ್ಸ್ ವ್ಯಾಪಾರದ ಮೇಲೆ ಏನಾದರೂ ಪ್ರಭಾವ ಬೀದಿದೆಯಾ? ಆ ಥರ ಏನು ಕಂಡು ಬಂದಿಲ್ಲ ಸರ್. ನಿಮ್ಮ ವ್ಯಾಪಾರನ ಸ್ಥಿರವಾಗೇ ಇದೆ, ನಾರ್ಮಲ್ ಆಗಿದೆ.
ಇದನ್ನು ಕೇಳಿ ಈ ಥರ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ ಅಂತ ಕೇಳಿದಾಗ ನಿಮಗೆ ಏನು ಅನ್ನಿಸ್ತು? ಅದು ಭಯ ಆಗುತ್ತೆ. ಯಾವುದು ಏನಕ್ಕೆ ಆಗ್ತಿರೋದು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ಬಿಟ್ಟು ಭಯ ಆಗುತ್ತೆ. ಅಂದರೆ ಅದು ಏನು ಪರ್ಪಸಿಗೆ ಆಗ್ತಿದೆ, ಏನು ರೀಸನ್ ಏನು ಅಂತ ಒಂಚೂರು ಭಯ ಬಂದೇ ಬರುತ್ತೆ. ಇದನ್ನು ಕೇಳಿದ ನಂತರ ನೀವು ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಕುಟುಂಬದ ಆರೋಗ್ಯಕ್ಕೆ ಏನು ಮುಂಜಾಗ್ರತಾ ಕ್ರಮ ತೊಗೊಂಡಿದ್ದೀರಾ? ಅಂದರೆ ಈಗ ಲೇಟ್ ನೈಟ್ ನಿದ್ದೆ ಮಾಡಬಾರ್ದು, ಊಟನ ಟೈಮಿಗೆ ಮಾಡಬೇಕು, ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು. ಇದ್ರ ಮೇಲೆ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿದ್ದೀವಿ. ಯಾಕೆಂತಂದರೆ ಮದ್ಯಪಾನ ಮಾಡೋದ್ರಿಂದನೂ ಕೂಡ ಅದು ಪ್ರಭಾವ ಬೀಳುತ್ತೆ ಅಂತ ಎಲ್ಲ ಕೇಳಿ ಬರ್ತಾ ಇದೆ. ಅದಕ್ಕೋಸ್ಕರ ನಿಮ್ಮ ವ್ಯಾಪಾರಿಕನ ಕಡಿಮೆ ಆಗಿದೆಯಾ? ಜನ ಬರೋದು, ವ್ಯಾಪಾರ ಮಾಡೋದು, ಕೂರೋದು ಇದರ ಕಡಿಮೆ ಆಗಿದೆ, ಜಾಸ್ತಿ ಆಗಿದೆ? ಇಲ್ಲ ಆ ಥರ ಏನಿಲ್ಲ, ನಾರ್ಮಲ್ ಆಗಿದೆ. ನಮ್ಮದು ವೈನ್ ಅಲ್ವಾ, ಆ ಡ್ರಿಂಕ್ಸ್ ಅಲ್ಲ. ಅದು ಆರ್ಟಿಗೆ ರೆಡ್ ವೈನ್ ಅಂತ ಹೇಳ್ಬಿಟ್ಟು ಇನ್ನೂ ಕೇಳ್ಕೊಂಡೇ ಬರ್ತಾರೆ ಒಬ್ಬೊಬ್ರು. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹಾಂ, ಹೆಂಗೆ ಇದು ಒಳ್ಳೆಯದಾಗುತ್ತೆ ಆರೋಗ್ಯಕ್ಕೆ, ಸ್ವಲ್ಪ ವಿವರಿಸ್ತೀರಾ? ಸರ್, ರೆಡ್ ವೈನು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಲಿಮಿಟಾಗಿ ತೊಗೋಬೇಕು. ನಮಗೆ ಇದು ಹೆಲ್ತಿ ಫುಡ್ಗಳು ತಿನ್ನಬೇಕು, ಮತ್ತು ಬೆಳಗ್ಗೆ ಎದ್ದು ವ್ಯಾಯಾಮ ಮಾಡಬೇಕು, ಮತ್ತು ಎಲ್ಲ ಮದ್ಯಪಾನ ಅವೆಲ್ಲ ಬಿಡಬೇಕು, ಸಿಗರೇಟ್ ಸೇದೋದು ಬಿಡಬೇಕು, ಹೆಲ್ತಿ ಫುಡ್ ತಗೊಂಡು ತಿನ್ಕೊಂಡು ಜಿಮ್ಮು ಎಲ್ಲ ಮಾಡ್ಕೊಂಡು ಇರಬೇಕು. ಇದನ್ನು ಕೇಳಿ ನಿಮಗೇನಾದ್ರು ಆತಂಕ ಆಗಿದೆಯೋ ಅಥವಾ ಹಾಸನ ಜಿಲ್ಲೆ ಆತಂಕ ಪಡ್ತಾ ಇದ್ದಾರೆ ಏನಾರು? ಆತಂಕ ಅಂತದೇನಿಲ್ಲ. ಈ ಥರ ಹಾಸನಲ್ಲಿ ಏನಕ್ಕೆ ಆಗ್ತಿದೆ ಅಂತ ಗೊತ್ತಿಲ್ಲ. ಈಗ ಎಲ್ಲರೂ ಇದನ್ನ ಅನಿವಾರ್ಯ ಮಾಡ್ಕೋಬೇಕು. ಒಂದು ಬಾಡಿನ ಒಂದು ಎಕ್ಸಸೈಸ್ ಮಾಡೋದಾಗಲಿ, ಒಂದು ವ್ಯಾಯಾಮ ಮಾಡೋದಾಗಲಿ, ಒಂದು ಊಟ ಮಾಡೋದಾಗಲಿ, ಒಂದು ಡೈಲಿ ರೂಟೀನ್ ಎಲ್ಲ ನೀಟಾಗಿ ಒಂದು ಒಳ್ಳೆ ರೀತಿಲಿ ಬಳಸ್ಕೋಬೇಕಷ್ಟೇ. ಈಗ ಕೆಟ್ಟ ಯಾವುದೇ ಆಗಲಿ ಒಂದು ಯೋಚನೆ ಮಾಡೋದು ತಪ್ಪೇನೇ. ಅದು ಒಂಥರ ಗಾಬರಿ ಆಗೋದು, ಯೋಚನೆ ಮಾಡ್ತಪ್ಪ ಆಟಿಗೆ ಅದೇ ಎಫೆಕ್ಟ್ ಆಗೋದು. ನಾವು ಆರಾಮಾಗಿ ನಾವು ಮೈಂಡ್ ಫ್ರೀ ಇಟ್ಕೊಂಡು ಹೆಲ್ತಿ ಫುಡ್, ಹೆಲ್ತಿ ವರ್ಕೌಟ್, ಹೆಲ್ತಿ ವಿಷಯ ಥರ ಚರ್ಚೆ ಮಾಡ್ಕೊಂಡಿದ್ರೆ ಏನೂ ಆಗಲ್ಲ, ಎಲ್ಲ ಕರೆಕ್ಟ್ ಆಗುತ್ತೆ. ಬಟ್ ಹಾಸನಲ್ಲಿ ಈ ಥರ ಏನಕ್ಕೆ ಆಗ್ತಿದೆ ಅಂತ ಯಾವುದೇ ಕಾರಣಕ್ಕೂ ಗೊತ್ತಿಲ್ಲ. ಇಲ್ಲ ಬರೀ ಹಾಸನಲ್ಲಿ ಆಗ್ತಿದೆ ಅಂತ ಹೈಲೈಟ್ ಮಾಡ್ತಿದ್ದಾರೆ, ಇಲ್ಲ ಬೇರೆ ಕಡೆ ಆಗ್ತಿಲ್ವೋ ಏನೋ ಅಂತ ವಿಷಯ ಗೊತ್ತಿಲ್ಲ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಏನಾರು ಗೊತ್ತಾಗ್ಬೋದಾ, ನೋಡೋಣ. ಸರ್, ಅಂದರೆ ಎಲ್ಲ ಕಡೆನೂ ಆಗ್ತಾ ಇದೆ, ಕರ್ನಾಟಕದಾದ್ಯಂತ ಎಲ್ಲ ಕಡೆನೂ ಈ ಥರ ಆಯ್ತಾ ಇದೆ. ಅಂದರೆ ಹಾಸನ ಅನ್ನೋದೊಂದು ಹೈಲೈಟ್ ಮಾಡ್ತವ್ರೆ ಅಷ್ಟೇ. ಇದನ್ನು ಸರ್ಕಾರಕ್ಕೆ ತಲುಪಿಸ್ಬಿಟ್ಟು ಸರ್ಕಾರದಿಂದ ಎಲ್ಲ ಕಡೆನೂ ಆಯ್ತಿದೆ ಅನ್ನೋದೊಂದು ಬಿಟ್ಟು ಹಾಸನದಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದಾದ್ಯಂತ ಎಲ್ಲ ಕಡೆನೂ ಅದೇ. ಅದನ್ನು ಸರ್ಕಾರ ಗಮನ ತಗೊಂಡು ಮುಂದಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಏನು ವಹಿಸ್ಬೇಕು ಅದನ್ನು ವಹಿಸ್ಕೊಂಡು ನೀಟಾಗಿ ಸ್ವಲ್ಪ ಜನಗಳಿಗೆ ನೋಡ್ಕೊಂಡು ಇರಬೇಕು. ಮತ್ತು ಜನಗಳನ್ನು ಸ್ವಲ್ಪ ಹೆಲ್ತ್ ಕಡೆ ಕಾನ್ಸಂಟ್ರೇಷನ್ ಮಾಡಬೇಕು. ಇದು ಹಾಸನದ ಜನ ಆತಂಕ ಪಡೋ ವಿಚಾರನ ಅಥವಾ ಆತಂಕ ಪಡೋದು ವಿಚಾರನ? ಸರ್, ಆತಂಕ ಪಡೋ ವಿಚಾರ ಏನಿಲ್ಲ ಸರ್. ಆತಂಕ ಪಟ್ಟರೆ ಇನ್ನೂ ಹಾರ್ಟ್ ಅಟ್ಯಾಕ್ಗಳು ಜಾಸ್ತಿ ಆಯ್ತವೆ ಅಷ್ಟೇ, ಕಮ್ಮಿ ಆಗಲ್ಲ. ಆತಂಕ ಪಡೋ ವಿಚಾರ ಏನಿಲ್ಲ. ನಾವು ನೀಟಾಗಿ ಅದೇ ಸ್ಟ್ರೆಸ್ಫುಲ್ ಆಗಿರಬೇಕು, ನೀಟಾಗಿ ಇರಬೇಕು ಅಷ್ಟೇ. ಚೆನ್ನಾಗಿ ಆತಂಕ ಪಡೋ ವಿಚಾರ ಏನಿಲ್ಲ ಸರ್. ಎಲ್ಲ ಸ್ವಲ್ಪ ಆರೋಗ್ಯವಾಗಿರಬೇಕು ಅಂತ. ಇದನ್ನು ಕೇಳಿದ ನಂತರ ನೀವು ಮತ್ತು ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಏನು ಮುಂಜಾಗ್ರತಾ ಕ್ರಮ ತೊಗೊಂಡಿದ್ದೀರಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ? ಸರ್, ಮುಂಜಾಗ್ರತೆ ಯಾವ ಥರ ತೊಗೊಂಡಿದ್ದೀವಿ ಅಂದರೆ ನಿಜವೂ ತೊಗೊಂಡಿದ್ದೀವಿ. ವಿಷಯ ಆದಮೇಲೆ ಸ್ವಲ್ಪ ಬೆಳಿಗ್ಗೆ ಬೇಗ ಹೇಳೋದು, ಸ್ವಲ್ಪ ವಾಕ್ ಮಾಡೋದು, ಈಗ ಮತ್ತೆ ಸಂಜೆ ಊಟ ಆದಮೇಲೆ ಸ್ವಲ್ಪ ಹೊತ್ತು ವಾಕ್ ಮಾಡೋದು, ಮಧ್ಯಾಹ್ನ ಅಷ್ಟೇ ಅಂದರೆ ಸ್ವಲ್ಪ ಫ್ಯಾಟ್ ಐಟಮ್ಸ್ ಎಲ್ಲ ಬಿಟ್ಟು, ಜಾಸ್ತಿ ಕ್ಯಾಲರೀಸ್ ಇರೋದು ಬಿಟ್ಟು ಮಾಮೂಲಿ ಹೆಲ್ತಿ ಡಯಟ್ನ ನಾವು ಅನಿವಾರ್ಯ ಮಾಡ್ಕೊಂಡಿದ್ದೀವಿ. ನಮ್ಮ ಫ್ಯಾಮಿಲಿಯವ್ರು ಎಲ್ಲರೂ ಮತ್ತು ನಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಹೇಳ್ತಿದ್ದೀವಿ, ಯಾರ್ಯಾರು ಸಿಗ್ತಾರೆ ಅವ್ರು ಎಲ್ಲರೂ ಏನು ಅಂದರೆ ಒಳ್ಳೇದು ಮಾತಾಡಿ, ಒಳ್ಳೆ ಯೋಚನೆ ಮಾಡಿ, ಒಳ್ಳೆಯವ್ರ ಜೊತೆ ಇರಿ, ಚೆನ್ನಾಗಿ ರೂಟೀನ್ ಚೆನ್ನಾಗಿ ಮಾಡ್ಕೊಳ್ಳಿ ಎಲ್ಲರಿಗೂ ಹೇಳ್ತಿದ್ದೀವಿ. ನಾವು ಸ್ವಲ್ಪ ಈಗ ಈ ಥರ ಆದಮೇಲೆ ಅದನ್ನ ನಾವು ಇದು ಮಾಡ್ಕೊಂಡಿದ್ದೀವಿ, ಅನಿವಾರ್ಯ ಮಾಡ್ಕೊಂಡಿದ್ದೀವಿ ನಾವು ಅದನ್ನ. ಸರ್, ಉದ್ಯಮಿ ಅಂತ ಅಲ್ಲ, ಈಗ ಏನಾಗ್ತದೆ ಹಾಸನ ಡಿಸ್ಟಿಕಲ್ಲಿ ಅಂತ ಒಂದು ತೋರಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಅದೆಲ್ಲ ಡಿಸ್ಟಿಕಲ್ಲೂ ಇದೆ. ಈಗ ನಾವೇನು ಮಾಡ್ತೀವಿ, ನಮ್ಮದೇ ಊಟ ಟೈಮ್ ಸರಿ ಇಲ್ಲ. ಈಗ ಬೆಳಗ್ಗೆ ಎದ್ಬಿಟ್ಟು ಮಧ್ಯಾಹ್ನ 1 ಗಂಟೆ ತಿಂಡಿ ತಿಂದರೆ ಆಗುತ್ತಾ? ರಾತ್ರಿ 1 ಗಂಟೆಗೆ 3 ಗಂಟೆಗೆ ಊಟ ಮಾಡೋದಾಗತ್ತಾ? ಅವಾಗ ಏನಾಗುತ್ತೆ ಹೇಳಿ? ಇಂಥ ಬ್ಯಾಡ್ದಿರೋದು ಮಾಡಿದ್ರೆ ಬ್ಯಾಡ್ದಿರೋದಾಗತ್ತೆ. ಈಗ ಏನು ಮಾಡ್ಬೇಕಾದ್ರೆ ಜನಗಳು ಆ್ಯಕ್ಚುಲಿ ಅವ್ರ ಜೀವನ ಬಗ್ಗೆ ಏನು ಮಾಡ್ಬೇಕಂದ್ರೆ ಹಾರ್ಟ್ ಅಟ್ಯಾಕ್ ಎಲ್ಲ ಆಗ್ತದೆ. ಹಿಂದಿನ ಕಾಲದಲ್ಲೆಲ್ಲ ಎಕ್ಸಸೈಸು ಕೆಲಸ ಎಲ್ಲ ಮಾಡೋರು ಯಾರು ಮಾಡ್ತಾರೆ? ಯಾರೂ ಮಾಡಲ್ಲ. ಆರಾಮಾಗಿ ಬೆಳಗ್ಗೆ ತನಕ ಕೂತ್ಕೊಂತಾರೆ, ಮೊಬೈಲ್ ನೋಡ್ತಾ ಕೂತ್ಕೊಂತಾರೆ, ಅದೇ ಜೀವನ. ಹಾರ್ಟ್ ಅಟ್ಯಾಕ್ ಎಲ್ಲ ಇನ್ನೂ ಎಲ್ಲ ಬರುತ್ತೆ ಅಷ್ಟೇ. ಮನುಷ್ಯಂಗೆ ಮಾಡ್ಬೇಕು, ಕಷ್ಟಪಟ್ಟು ಮಾಡಬೇಕು. ಕಷ್ಟಪಟ್ಟು ದುಡಿಯೋನಿಗೆ ಎಂಥದ್ದು ಬರೋಲ್ಲ, ದುಡಿದೇ ಇದ್ದವ್ರಿಗೆ ಎಲ್ಲ ಬರುತ್ತೆ. ಏನು ಹೇಳ್ತಿದ್ದಾರೆ ಅಂದರೆ ನಾನ್ ವೆಜ್ ತಿನ್ನೋದು, ಡ್ರಿಂಕ್ಸ್ ಮಾಡೋದು, ಸ್ಮೋಕ್ ಮಾಡೋದು ಇದರಿಂದ ಕೂಡ ಬರ್ತಾ ಇದೆ ಅಂತ ಹೇಳ್ತಾರೆ. ನಿಮ್ಮ ಬಿಸ್ನೆಸ್ ಮೇಲೆ ಏನಾರ ಇದನ್ನು ಪ್ರಭಾವ ಬಿದ್ದಿದೆಯಾ? ಕಡಿಮೆ ಆಗಿದೆ, ಜಾಸ್ತಿ ಆಗಿದೆ, ಹಿಂಗೆ? ಸರ್, ನಾನ್ ವೆಜ್ ತಿನ್ನೋದು ಅಂತ ಹೇಳಿದ್ರೆ ಆ್ಯಕ್ಚುಲಿ ನಾನು ಡೈಲಿ ನಾನ್ ವೆಜ್ ತಿಂತೀನಿ, ಒಂದು ದಿವಸನೂ ಬಿಡಲ್ಲ. ಗೊತ್ತಾಗ್ತದೆ ನಿಮಗೆ? ನಾನು ನಾನ್ ವೆಜ್ ತಿಂದಿರೋ ದಿವಸನೇ ಇಲ್ಲ, ಡೈಲಿ ತಿಂತೀನಿ. ಏನು ಅಂದರೆ ತಿಂದಿದ್ದ ತಕ್ಕನ ಕೆಲಸ ಮಾಡಬೇಕಲ್ವಾ? ಅದು ನಮಗೆ ವರ್ಕ್ ಆಗೋವಾಗ ಏನಾಗ್ಬೇಕು ಹೇಳಿ? ಸುಮ್ಮನೆ ನಾನು ಈಗಿರೋದು ನನ್ನ ಕೆಪಾಸಿಟಿ ಇರೋದು 50 kg, ನನ್ನ ಕೆಪಾಸಿಟಿ 50 kgನೇ ಹೊರಬೇಕು, 500 kg ಹೊರೋಕ್ಕಾಗಲ್ಲ. ಯಾರೇ ಆದರೂ ಅಷ್ಟೇ. ಈಗ ತಿಂತೀನಿ ನಾನ್ ವೆಜ್ ಅಂತ ಹೇಳಿದ್ರೆ 2-2 kg ಡೈಲಿ 3-3 kg ತಿನ್ನೋದಲ್ಲ. ಇವಾಗ ಒಂದು ಸ್ವಲ್ಪ ತಿಂದಿರ್ತೀವೋ ಅಷ್ಟೇ ತಕ್ಕನ ಕೆಲಸ ಮಾಡಬೇಕು. ಈಗ ಹಿಂದಿನ ಕಾಲದಲ್ಲೆಲ್ಲ ನಮ್ಮ ಅಪ್ಪಲ್ಲಿ ನಾವೆಲ್ಲ ಗೌಡ್ರು ಆದಮೇಲೆ ಎಲ್ಲ ನಾನ್ ವೆಜ್ಜೇ ತಿಂತಾರೆ. ಗೊತ್ತಾಗ್ತಾಯಿದೆಯಾ ನಿಮಗೆ? ಹಂಗಂತ ಹೇಳ್ಬಿಟ್ಟು ಈಗ ವೆಜ್ ತಿಂದವರಿಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ, ನಾನ್ ವೆಜ್ ತಿಂದವರಿಗೆ ಅಂತ ಏನಿಲ್ಲ. ಯಾರು ಹೆಲ್ತ್ ಮೇಲೆ ಜಾಸ್ತಿ ನಿಗಾದಿಂದ ನೋಡ್ಕೊಳ್ಳೋದು, ಹಂಗಾಗಿ ಬರುತ್ತೆ ಅಷ್ಟೇ.
ಈಗ ಇದನ್ನು ಕೇಳಿದ ನಂತರ ನೀವು ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕುಟುಂಬದ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನು ಮುಂಜಾಗ್ರತೆ ಕ್ರಮ ತಗೊಂಡಿದ್ದೀರಾ? ಸರ್ ಮುಂಜಾಗ್ರತೆ ಅಂದರೆ ಏನು ಆಸ್ಪತ್ರೆ ಮುಂದೆ ಹೋಗಿ ಕೂರೋಕ್ಕಾಗಲ್ಲ. ಏನಿದೆ ನಮ್ಮ ಫುಡ್ಡಿಂದ ಏನು ಡೈಲಿ ರೊಟೇಷನ್ ಇದೆ ಅದನ್ನು ನಾವು ಡೈಲಿ ಕ್ಲೀನಾಗಿ ಕರೆಕ್ಟ್ ಟೈಮಿಗೆ ಮಾಡ್ಕೊಬಂದು ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು. ಈಗ ವಿತೌಟ್ ಕೆಮಿಕಲ್ ಫುಡ್ ತಿಂದರೆ ಮನುಷ್ಯ ಚೆನ್ನಾಗಿರ್ತಾನೆ. ಈಗ ನೀವೊಂದು ಡ್ರಿಂಕ್ಸ್ ಇದು ಶಾಪ್ ನಡೆಸ್ತಾ ಇದ್ದೀರಾ, ಇದ್ರ ಮೇಲೆ ಪ್ರಭಾವ ಬಿದ್ದಿದೆ? ಜನ ಜಾಸ್ತಿ ಬರ್ತಾ ಇದ್ದಾರಾ, ಕಡಿಮೆ ಬರ್ತಾ ಇದ್ದಾರೆ, ಹೆಂಗೆ ನಡೀತಾ ಇದೆ? ಸರ್ ಮಳೆ ಅಂತ ಕಮ್ಮಿ ಬರ್ತಾ ಇದ್ದಾರೆ ಅಷ್ಟೇ, ಇಲ್ಲೋ ರೆಗ್ಯುಲರ್ ಬರ್ತಾರೆ, ಏನು ತೊಂದರೆ ಇಲ್ಲ. ಇದರಿಂದ ಏನು ನಿಮ್ಮ ಉದ್ಯಮ ಮೇಲೆ ಪರಿಣಾಮ ಏನು ಬಿದ್ದಿಲ್ಲ? ಇಲ್ಲ 100% ಏನಿಲ್ಲ. ಏನು ಅಂದರೆ ಸ್ವಲ್ಪ ಈಗ ರೋಡಲ್ಲಿ ಫುಟ್ಪಾತಲ್ಲೆಲ್ಲ ವ್ಯಾಪಾರ ಮಾಡ್ತಾರೆ ಅವರಿಗೆಲ್ಲ ಒಂದು ಸ್ವಲ್ಪ ಎಫೆಕ್ಟ್ ಆಗತ್ತೆ ಅಷ್ಟೇ. ಅದು ಬಿಟ್ಟರೆ ನಾರ್ಮಲಾಗಿ ಎಲ್ಲರಿಗೂ ಸರ್ ಫುಡ್ ಹೈಜೆನಿಕ್ ಯಾರು ಮೇಂಟೈನ್ ಮಾಡಿದ್ರೆ ಅವ್ರು ಜನ ಹೋಗಿ ತಿಂತಾರೆ. ಈಗ ನೀವು ಬೇಡ ಅಂದರೂ ಕೇಳಲ್ಲ ಅವರು, ನಾವು ಬೇಡ ಅಂದರೂ ಕೇಳಲ್ಲ. ಇವತ್ತು ಏನೇ ಮಾಡಿದ್ರು ಮನೆಯಲ್ಲಿ ಅನ್ನ ಸಾಂಬಾರು ಮಾಡಿದ್ರು ತಿನ್ನಲ್ಲ, ಹೊರಗಡೆ ಹೋಗಿ ಬಿರಿಯಾನಿ ಕುಷ್ಕನ್ನೇ ತಿನ್ಬೇಕು ಜನ. ಆ ಪರಿಸ್ಥಿತಿ ಇದೆ. ಏನಕ್ಕೆ ಅಂದರೆ ಟೇಸ್ಟ್. ಸುರೇಶ್ ಅವರೇ, ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದ ಪ್ರಕರಣಗಳು ಸರಣಿ ಅಂತ ನಡೀತಾ ಇದ್ದಾವೆ ಅಂತ ನಿಮಗೆಲ್ಲ ಗೊತ್ತಿರೋ ವಿಚಾರನೇ. ಇದನ್ನು ಕೇಳಿ ನಿಮಗೆ ಆತಂಕ ಆಗಿದೆಯೋ, ಆತಂಕ ಆಗಿಲ್ವೋ, ಮತ್ತು ನಿಮಗೆ ಏನಾರು ನಿಮ್ಮ ಬಿಸ್ನೆಸ್ ಮೇಲೆ ಏನಾರು ಪ್ರಭಾವ ಬಿದ್ದಿದೆಯೋ, ಮತ್ತು ಇದನ್ನು ಕೇಳಿದ ನಂತರ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನೀವೇನು ಕ್ರಮ ತೊಗೊಂಡಿದ್ದೀರಾ? ಸರ್ ನಮಗೆ ಏನಿಲ್ಲ, ಮೊದಲು ಯಾವ ಥರ ನಡೀತಾ ಇದೆ ಅದೇ ಥರ ನಡೀತಾ ಇದೆ, ಏನು ತೊಂದರೆ ಆಗಿಲ್ಲ, ಬಿಸ್ನೆಸ್ಸಲ್ಲಿ ಮಾಮೂಲಿ ನಡೀತಿದೆ ಅಷ್ಟೇ. ಇದನ್ನು ಕೇಳಿದಾಗ ನಿಮ್ಗೇನು ಅನ್ನಿಸ್ತು? ಏನು ಆತಂಕ ಆಗಿಲ್ಲ ನಮಗೆ. ಹೌದು. ನೀವು ಈಗ ಇದನ್ನು ಕೇಳಿದ್ರಂತ ನಿಮ್ಮ ಕುಟುಂಬದ ಆರೋಗ್ಯ, ನಿಮ್ಮ ಆರೋಗ್ಯಕ್ಕೆ ಏನು ಕ್ರಮ ತೊಗೊಂಡಿದ್ದೀರಾ? ನಮ್ಮದು ಆರೋಗ್ಯ ಮಾಮೂಲಿ ನಾವು ನೋಡ್ಕೊತಾ ಇದ್ದೀವಿ ಎಚ್ಚರಿಕೆಯಿಂದವ. ಇದರಿಂದ ನಿಮ್ಮ ಉದ್ದಿಮೆ, ಮಾಂಸದ ಉದ್ದಿಮೆ ಮೇಲೆ ಏನಾರು ಪರಿಣಾಮ ಬಿದ್ದಿದೆಯಾ, ಹೆಚ್ಚಾಗಿದೆಯಾ, ಕಡಿಮೆ ಆಗಿದೆಯಾ? ಇಲ್ಲ ಸರ್, ಖಂಡಿತ ಇಲ್ಲ. ಅದ್ರ ಪ್ರಕಾರ ಅದು ನಡೀತಾ ಇದೆ, ಇದಕ್ಕೂ ವ್ಯತ್ಯಾಸನೇ ಏನಿಲ್ಲ. ಅದ ನಂತರ ಮಟನ್ಗೂ ಚಿಕನ್ಗೂ ವ್ಯತ್ಯಾಸನಿಲ್ಲ. ಈಗ ಡಾಕ್ಟ್ರುಗಳು ಹೇಳ್ತಾರೆ ಚಿಕನ್ನು ಮಟನ್ ಹೆಲ್ತಿಯಾಗಿ ತಿನ್ನಿ, ಜಾಸ್ತಿ ತಿನ್ನಿ ಅಂತ ಹೇಳ್ತಾರೆ. ಬಟ್ ಫ್ಯಾಟಿ ಐಟಮ್ ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಅದು ಬಿಟ್ಟು ಬೇರೆ ಇದರಿಂದ ಏನು ಎಫೆಕ್ಟ್ ಆಗುತ್ತೆ ಅಂತ ಏನೂ ಇಲ್ಲ. ಗಿರಾಕಿಗಳು ಅಷ್ಟೇ ಬರ್ತಾ ಇದ್ದಾರಾ, ಏನು ಕಡಿಮೆ ಆಗಿದ್ದಾರಾ? ಖಂಡಿತ ಸರ್, ಏನು ರೆಗ್ಯುಲರ್ ಕಸ್ಟಮರ್ ಇದ್ದಾರೆ ಅವ್ರು ಖಂಡಿತ ಬರ್ತಾ ಇದ್ದಾರೆ, ತೊಗೊಂಡು ಹೋಗ್ತಾ ಇದ್ದಾರೆ. ಮತ್ತು ಇದನ್ನು ಕೇಳಿದಾಗ ವೈಯಕ್ತಿಕವಾಗಿ ನಿಮ್ಗೆ ಏನು ಅನ್ನಿಸ್ತು? ಇಲ್ಲ ಸರ್, ಇದು ನಮ್ಮ ಹೆಲ್ತ್ ಬಗ್ಗೆ ನಾವು ಕೇರ್ ಮಾಡಿಕೊಂಡ್ರೆ ಎಲ್ಲ ಇದು ಸರಿಯಾಗುತ್ತೆ. ಈಗ ಮಟನ್ ತಿನ್ನಬೇಡಿ ಅಂತ ಡಾಕ್ಟರ್ಗಳು ಹೇಳಲ್ಲ. ತಿಂದಮೇಲೆ ಅದು ವಾಕ್ ಮಾಡಬೇಕು, ಅದ್ರ ತಕ್ಕಂಥದ್ದು ಏನಿದೆ ಎಕ್ಸಸೈಸ್ ಮಾಡಬೇಕು. ಅದಾದ ನಂತರ ಏನಿದೆ ಅದು ಮಾಡಿದರೆ ಎಕ್ಸಸೈಸ್ ಮಾಡಿದರೆ ಅದು ಹೆಲ್ತಿಯಾಗಿರುತ್ತೆ. ಬೆಳಗ್ಗೆ 5 ಗಂಟೆಗೆ ಎದ್ದು ವಾಕ್ ಮಾಡಬೇಕು ಎಲ್ಲ ಇರುತ್ತೆ. ಅದರಿಂದ ಫ್ಯಾಟು ಕರ್ಗೋಗುತ್ತೆ, ಎಲ್ಲ ಇದಾಗುತ್ತೆ. ಇದು ಆತಂಕ ತಗೊಳ್ಳೋಂಥ ವಿಚಾರನೇ. ಆದರೆ ನಾವು ಮುಂಚೆಯಿಂದನೂ ತಿನ್ಕೊಂಬಂದಿದ್ದೀವಿ. ಆದರೆ ನಾವೇನು ಮಾಡ್ತೀವಿ, ಇಲ್ಲಿ ನಾಟಿ ಮರಿ ಕುಯ್ತಾರೆ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ತಗೊಂಡೋಗ್ತಾ ಇದ್ದೀನಿ. ಈ ಸಿಂಧೂರಾಡು ಅವು ಇವು ತಿಂದರೆ ಆಲ್ಮೋಸ್ಟ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತ ನಮ್ಮ ಭಾವನೆ. ಇಲ್ಲಿ ನಾಟಿ ಮರಿ ಕುಯ್ತಾರೆ ಅಂತ ಹೇಳ್ಬಿಟ್ಟು ಬಂದು ತಗೊಂಡೋಗ್ತಾ ಇದ್ದೀನಿ. ಹಂಗೆ ಬೇಡ ಅಂದರೆ ನೀವು ಡಾಕ್ಟ್ರುಗಳೆಲ್ಲ ಇದು ಮಾಡಬೇಕು, ಸಜೆಸ್ಟ್ ಮಾಡಬೇಕು, ತಿನ್ನಬೇಡಿ ಅಂತ. ಇಷ್ಟು ದಿವಸ ಎಲ್ಲ ತಿಂದಿದ್ದೀವಿ, ಆಮೇಲೆ ನಾವು ಕೆಲಸನೂ ಮಾಡ್ತೀವಿ, ಏನು ತೊಂದರೆ ಏನಾಗಿಲ್ಲ. ಇನ್ನು ಅವರು ಮನೇಲಿ ಕೂತ್ಕೊಂಡು ಸುಮ್ಮನೆ ಊಟ ಮಾಡಿ ಮನೇಲಿ ಕೂತ್ಕೊಳ್ಳೋರಾದ್ರೆ ಹಿಂಸೆ ಆಗುತ್ತೆ. ಮತ್ತು ಇದ್ರ ಬಗ್ಗೆ ಇಂಥ ಘಟನೆಗಳೆಲ್ಲ ಕೇಳಿದ ನಂತರ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತು ನಿಮ್ಮ ಕುಟುಂಬದ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನು ಮುಂಜಾಗ್ರತೆ ಕ್ರಮ ತೊಗೊಂಡಿದ್ದೀರಿ? ಮುಂಜಾಗ್ರತೆ ಕ್ರಮ ಅಂದರೆ ಈಗ ಒಂದು 3-4 ದಿವಸದಿಂದ ತೋರಿಸ್ತಾ ಇದ್ದಾರೆ ಈ ಥರ ಹೆಚ್ಚು ಕಮ್ಮಿ. ಈ ತಿಂಗಳಲ್ಲೇ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗಿರೋದು ನಮ್ಮ ಇದರಲ್ಲಿ. ಏನು ನಾವು ಮಾಮೂಲಿ ರೈತರಾಗಿರೋದ್ರಿಂದ ಊರಲ್ಲೇ ನಮಗೆ ಕೆಲಸ ಜಾಸ್ತಿ ಇರುತ್ತೆ. ಅಪ್ರೂಪ್ದಂಗೆ ಬಂದು ತಗೊಂಡೋಗೋದು ನಾವು, ಹಂಗೆ ಡೈಲಿ ಏನು ತಗೊಂಡೋಗಲ್ಲ. ನಾವು ಮಟನ್ನು ಚಿಕನ್ನು ಎಲ್ಲ ತಿಂತೀವಿ, ನಮಗೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಇಲ್ಲ. ಕೆಲವರು ಏನೋ ಎಲ್ಲೋ ಒಂದು ಕಡೆ ತಿಂದು ಇಲ್ಲಿ ಬಂದು ತಗೊಂಡೋಗಿ ಫುಡ್ ಪಾಯ್ಸನ್ ಆಯಿತು ಅಂತ ಹೇಳ್ತಾರೆ, ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಹೇಳ್ತಾರೆ. ಇವೆಲ್ಲ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಹಾಗಾಗಿ ನಿಜವಾದ ಪರಿಶೀಲನೆ ಮಾಡಿ ನೀವು ಅದ್ರ ಬಗ್ಗೆ ನೀವು ಕ್ರಮ ತಗೊಳ್ಳಿ. ಯಾಕೆ ಅಂದರೆ ರೈತರು ಬೆಳೆದಿರೋದ ಮರಿಗಳನ್ನ ಇವರೇ ತರೋದು. ಆ ರೈತರುಗಳು ಬೆಳೆದಿರೋ ಅಂತಕ್ಕದ್ದನ್ನು ಅವ್ರು ಯಾರಿಗೆ ಮಾರಾಟ ಮಾಡ್ತಾರೆ? ಮಟನ್ ಅಂಗಡಿ ಮಾಡ್ತಾರೆ. ಅವ್ರು ಒಂದು ಸಂತೆಗೆ ಇಂತ ಹೇಳಿ ಮಟನ್ನಿಂದ ಆಗಲಿ ಚಿಕನ್ನಿಂದ ಆಗಲಿ ಯಾವುದೇ ರೋಗ ಹರಡಿಲ್ಲ. ಮಟನ್ ತಿಂದರೆ ಏನೂ ಆಗಲ್ಲ. ನಾವೇಕೆಂದ್ರೆ ನಾವು ಮಟನ್ ತಿಂದ ಹೋದ್ರೆ ರೈತರುಗಳು ನಾವು ದಯಮಾಡಿ ಹೇಳ್ತಾ ಇದ್ದೀನಿ, ನಮಗೆ ತಿನ್ನಲೇಬೇಕು, 2 ಪೀಸಲ್ಲಿ ತಿನ್ನಲೇಬೇಕು. ಮತ್ತು ಇದು ಈ ಸರಣಿ ಹೃದಯಾಘಾತಗಳ ಪ್ರಕರಣ ಕೇಳಿದ ನಂತರ ನೀವು ನಿಮ್ಮ ಆರೋಗ್ಯಕ್ಕೆ, ಕುಟುಂಬದ ಆರೋಗ್ಯಕ್ಕೆ ಏನು ಮುಂಜಾಗ್ರತಾ ಕ್ರಮ ತೊಗೊಂಡಿದ್ದೀರಿ? ನಮಗೆ ಯಾವುದೇ ಥರದ ನಮ್ಮ ಕುಟುಂಬದಲ್ಲಿ ಅನಾರೋಗ್ಯರು ಯಾರೂ ಇಲ್ಲ, ಹಾರ್ಟ್ ಅಟ್ಯಾಕ್ನವರು ಇಲ್ಲ, ಯಾರೂ ಇಲ್ಲ. ಹಾಗಾಗಿ ನಮ್ಮಲ್ಲಿ ಆರೋಗ್ಯವಾಗಿ ಹ್ಯಾಪಿಯಾಗಿದ್ದಾರೆ, ಸಂತೋಷವಾಗಿದ್ದರೆ ಎಲ್ಲ ತುಂಬ ಚೆನ್ನಾಗಿ ಸಂತೋಷವಾಗಿದೆ. ಮೊಮ್ಮಕ್ಕಳು ಏಕಾಗಿ ಮೊಮ್ಮಕ್ಕಳು ಒಳಮೈದರು ಎಲ್ಲ. ನನಗೆ 3 ಜನ ಹೆಣ್ಮಕ್ಳು,
3 ಜನ ಮೊಮ್ಮಕ್ಕಳು, 3 ಜನ ಹಳಮೈದಿರು ಎಲ್ಲ ಬಂದು ತಿಂತಾರೆ. ಯಾವುದೇ ರೀತಿ ಸಮಸ್ಯೆ ಇಲ್ಲ. ಸಂತೋಷವಾಗಿದ್ದಾರೆ. ಕೆಲವು ಹಾಸನ ಜಿಲ್ಲೆ ಒಳಗೆ ಏನೇನು ಇದುಗಳು ನಡೀತಾ ಇದ್ದಾವೆ ಅವನ್ನ ದಯಮಾಡಿ, ಅದರೊಳಗೆ ಎಕ್ಸ್ಪೆಷಲಿ ಹೇಳೋದಾದರೆ ನಮ್ಮ ಪೊಲೀಸ್ ಇಲಾಖೆಯಲ್ಲಂತೂ ಕರ್ಮಕಾಂಡ ತುಂಬಿ ತುಳುಕ್ತಾ ಇದೆ ಸರ್. ಅದೆಲ್ಲ ತಿಂದು ಇದಾಗುತ್ತೆ ಅನ್ನೋದಾದರೆ ಇದ್ರಲ್ಲಿ ಮಾಂಸ ಮಾರಂಗೆ ಇಲ್ಲ, ಹೌದಲ್ವಾ? ಮಾಂಸ ಮಾರಂಗಿಲ್ಲ, ಮಾಂಸ ತಿನ್ನಂಗೆ ಇಲ್ಲ. ಅದರಿಂದ ಏನು ಕಾಯಿಲೆಗಿಲ್ಲ ಬಂದಿಲ್ಲ ಸರ್, ಸುಮ್ಮನೆ ಹೇಳ್ಬೇಕಷ್ಟೇ. ಕಾಯಿಲೆ ಬಂದಿಲ್ಲ ಹೇಳ್ತಾ ಇಲ್ಲ ನಾನು. ವ್ಯಾಪಾರ ಜಾಸ್ತಿ ಆಗಿದೆ ಇಲ್ಲ ಸರ್, ಯಾವುದೂ ಆಗಿಲ್ಲ ಸರ್. ಆ ಥರ ವ್ಯಾಪಾರ ಯಾವುದು ತೊಂದರೆ ಆಗಿಲ್ಲ. ನಮ್ಮ ಚೆನ್ನಾಗಿ ನಡೀತಿದೆ. ನನ್ನ ದೇವದಿಂದ ಚೆನ್ನಾಗಿ ನಡೀತದೆ ವ್ಯಾಪಾರ. ಗಿರಾಕಿಗಳು ಮೊದಲು ಬರೋಂಗೆ ಜಾಸ್ತಿ ಚೆನ್ನಾಗಿದ್ದಾರೆ. ಯಾವುದೋ ಒಂದು ಮಾತು ಹೇಳಲ್ಲ ಅವರು, ಒಳ್ಳೆ ಇದರಿಂದ ತಗೊಂಡು ಹೋಗ್ತಾರೆ, ಸಂತೋಷದಿಂದ ತಗೊಂಡು ಹೋಗ್ತಾರೆ ಸರ್. ಮತ್ತೆ ಈ ವಿಚಾರ ಕೇಳಿದ ನಂತರ ನೀವು ನಿಮ್ಮ ಆರೋಗ್ಯಕ್ಕೆ ಮತ್ತು ನಿಮ್ಮ ಕುಟುಂಬದ ಆರೋಗ್ಯಕ್ಕೆ ಏನಾದರೂ ಮುಂಜಾಗ್ರತೆ ಕ್ರಮ ತಗೊಂಡಿದ್ದೀರಾ? ಯಾವುದಿಲ್ಲ ಸರ್, ಏನೂ ತಗೊಂಡಿಲ್ಲ ಸರ್. ನಾವು ಚೆನ್ನಾಗಿದ್ದೀವಿ, ಎಲ್ಲ ಅನುಕೂಲ ಆಗಿದ್ದೀವಿ, ಚೆನ್ನಾಗಿದ್ದೀವಿ. ನನ್ನ ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲ ಚೆನ್ನಾಗಿದ್ದಾರೆ. ತುಂಬ ಆರೋಗ್ಯವಾಗಿ ಎಲ್ಲ ಆರೋಗ್ಯ, ನಾನು ಆರೋಗ್ಯದ್ದೀವಿ, ಎಲ್ಲರೂ ಆರೋಗ್ಯದಿದ್ದೀವಿ ಸರ್. ನಾವು ನಮಗೇನು ಮಠದಲ್ಲಿ ಏನೂ ತೊಂದರೆ ಇಲ್ಲ ಸರ್. ಹಾಸನದಲ್ಲಿ ಇತ್ತೀಚೆಗೆ ಜಿಲ್ಲೆಯಲ್ಲಿ ಹೃದಯಘಾತ ಮತ್ತಿತರ ಕಾರಣಗಳಿಂದ ಸಾವು ಹೆಚ್ಚಾಗುತ್ತಿರುವುದರಿಂದ ಇಸಿಜಿ ಎಕೋ ಪರೀಕ್ಷೆ ಮಾಡಿಸಿಕೊಳ್ಳುವವರ ಸಂಖ್ಯೆ ದಿಢೀರ್ ಏರಿಕೆಯಾಗಿದೆ. ಇಂದು ದಿನಕ್ಕೆ 600ರಿಂದ 700 ಮಂದಿ ಪರೀಕ್ಷೆ ಮಾಡಿಕೊಳ್ಳುತ್ತಿದ್ದರು. ಇದೀಗ ದಿನಕ್ಕೆ 1000ರವರೆಗೆ ಜನರು ಪರೀಕ್ಷೆ ಮಾಡಿಸಿಕೊಳ್ಳಲು ಬರುತ್ತಿದ್ದಾರೆ ಎಂದು ಏಮ್ಸ್ ನಿರ್ದೇಶಕ ಡಾಕ್ಟರ್ ರಾಜಣ್ಣ ಅವರು ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಸಾಮಾಜಿಕ ಜಾಲತಾಣ ಹಾಗೂ ವಿವಿಧ ಮೂಲಗಳಿಂದ ಹೃದಯಘಾತದಿಂದಲೇ ಸಾವಾಗ್ತಿದೆ ಎಂದು ವರದಿ ಬರುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ಆತಂಕ ಮೂಡಿರುವುದು ನಿಜ. ಆದರೆ ಅಷ್ಟೊಂದು ಭಯಪಡುವುದು ಬೇಡ. ಸದ್ಯದ ಮಾಹಿತಿ ಪ್ರಕಾರ ಹೃದಯ ಸಂಬಂಧಿ ಕಾಯಿಲೆಯಿಂದ 40% ಮಂದಿ ಸಾವನ್ನಪ್ಪಿರಬಹುದು. 50ರಿಂದ 60ರಷ್ಟು ಸಾವಿಗೆ ಬೇರೆ ಕಾರಣ ಇರಬಹುದು ಎಂದರು. ಎದೆನೋವಿಗೂ ಬೇರೆ ಬೇರೆ ಕಾರಣಗಳಿವೆ. ಆ ಅನುಭವ ಆದ ತಕ್ಷಣ ಹತ್ತಿರದ ಕಾರ್ಡಿಯಾ ಕೇಂದ್ರಗಳಿಗೆ ತೆರಳಿ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಹಾಗೆಯೇ ಮುನ್ನೆಚ್ಚರಿಕೆ ವಹಿಸುವುದು ಅತ್ಯಗತ್ಯ ಎಂದರು. ಮೊನ್ನೆಯಷ್ಟೇ ಜಿಲ್ಲಾಧಿಕಾರಿಯವರು ಸಭೆ ನಡೆಸಿ ಸರಣಿ ಸಾವಿಗೆ ನಿಖರ ಕಾರಣ ಕಂಡುಹಿಡಿಯಲು ತಂಡವೊಂದನ್ನು ರಚನೆ ಮಾಡಲು ಸೂಚಿಸಿದ್ದಾರೆ. ಮೃತಪಟ್ಟವರ ಮನೆಗಳಿಗೆ ತೆರಳಿ ಕುಟುಂಬ ಸದಸ್ಯರಿಂದ ವರದಿ ಪಡೆಯಲು ಹೇಳಿದ್ದಾರೆ. ಇದಕ್ಕಾಗಿ ಜಯದೇವ ಆಸ್ಪತ್ರೆ ನಿರ್ದೇಶಕರ ಸಲಹೆ ಸೂಚನೆ ಮಾರ್ಗದರ್ಶನಕ್ಕೆ ಕಾಯುತ್ತಿದ್ದೇವೆ ಎಂದರು. ಹಾಗೆಯೇ ಸತ್ತವರಿಗೆ ಚಿಕಿತ್ಸೆ ನೀಡಿದ ವೈದ್ಯರಿಂದ ಮಾಹಿತಿ ಪಡೆಯಲು ಹೇಳಿದ್ದಾರೆ. ಅಸ್ವಾಭಾವಿಕ ಸಾವಿನಿಂದ ಮೃತಪಟ್ಟ ಎಲ್ಲರನ್ನೂ ಕಡ್ಡಾಯವಾಗಿ ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಲು ನಿರ್ದೇಶನ ನೀಡಿದ್ದಾರೆ. ಹಿಮ್ಸ್ನಲ್ಲಿ ತುರ್ತು ಚಿಕಿತ್ಸೆಗೆ ಬೇಕಾದ ಐಸಿಯು ಸೇರಿ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳಲು ಸೂಚಿಸಿದ್ದಾರೆ. ಹಾಗೆಯೇ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲೂ ಚಿಕಿತ್ಸಾ ಸೌಲಭ್ಯ ಹೊಂದಿಸಿಕೊಳ್ಳಲು ಹೇಳಿದ್ದಾರೆ. ಅದರಂತೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಬೇಕಾದ ಔಷಧಿ ಹೊಂದಿಸಿಕೊಳ್ಳಲಾಗಿದೆ. ಏಮ್ಸ್ನಲ್ಲಿ ಒಬ್ಬರು ಈ ನಡುವೆ ಸರಣಿ ಹೃದಯಘಾತ ಸಾವಿಗೆ ನಿಖರ ಕಾರಣ ಪತ್ತೆಗಾಗಿ ಅಧ್ಯಯನ ತಂಡ ಕಾರ್ಯೋನ್ಮುಖವಾಗಿದೆ. ಜಿಲ್ಲೆಯ ವಿವಿಧೆಡೆ ಮೃತಪಟ್ಟಿರುವವರ ಮನೆಗಳಿಗೆ ಬೆಳಗ್ಗೆಯಿಂದ ತಡರಾತ್ರಿವರೆಗೆ ತೆರಳಿ ಕುಟುಂಬ ಸದಸ್ಯರಿಂದ ಮಾಹಿತಿ ಕಲೆಹಾಕ್ತಿದ್ದೇವೆ. ಕಳೆದ ರಾತ್ರಿ ಮೊಟ್ಟನಹಳ್ಳಿ ಸಣ್ಣಪ್ಪ ಶೆಟ್ಟಿ ಮನೆಗೆ ಭೇಟಿ ನೀಡಿ ಮೃತದೇಹ ಮರಣೋತ್ತರ ಪರೀಕ್ಷೆಗೆ ತಂಡ ಮನವಿ ಮಾಡಿತು. ಪಿಎಂ ನಡೆದು ಸಾವಿಗೆ ನೈಜ ಕಾರಣ ಗೊತ್ತಾದರೆ ಎಲ್ಲರಿಗೂ ಅನುಕೂಲವಾಗಲಿದೆ ಎಂದು ಮನವರಿಕೆಯನ್ನ ಮಾಡಿತು. ತಂಡದಲ್ಲಿ ಡಿಎಚ್ಒ ಡಾಕ್ಟರ್ ಅನಿಲ್, ಆರ್ಸಿಎಚ್ ಡಾಕ್ಟರ್ ಚೇತನ್ ಹಾಗೂ ಇತರೆ ಅಧಿಕಾರಿಗಳು ಇದ್ದಾರೆ. ಕಾರ್ಡಿಯಾಲಜಿಸ್ಟ್ ಇದ್ದು ಕ್ಯಾಥ್ಲ್ಯಾಬ್ಗಾಗಿ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ. ಹಣಕಾಸು ಸಮಿತಿ ಮುಂದೆ ಮಂಡಿಸುವಂತೆ ಸರ್ಕಾರದಿಂದ ಸೂಚನೆ ಬಂದಿದೆ ಎಂದರು. ಎದೆನೋವು ಇಂದು ಮೇನಲ್ಲಿ 48, ಜೂನ್ನಲ್ಲಿ 52 ಮಂದಿ ಬಂದಿದ್ರು. ಎಲ್ಲರಿಗೂ ಚಿಕಿತ್ಸೆಯನ್ನ ನೀಡಲಾಗಿದೆ. ಯಾರು ಮೃತಪಟ್ಟಿಲ್ಲ ಎಂದು ವಿವರಣೆ ನೀಡಿದರು. ಹೃದಯಘಾತ ತಡೆಗೆ ಮಾಂಸಾಹಾರ, ಮದ್ಯಪಾನ, ಧೂಮಪಾನ ಕಡಿಮೆ ಮಾಡುವುದು, ಯೋಗ ಆಟಗಳಲ್ಲಿ ತೊಡಗುವ ಮೂಲಕ ಜೀವನ ಶೈಲಿ ಬದಲಿ ಮಾಡಿಕೊಳ್ಳುವುದು, ಸದಾ ಕ್ರಿಯಾಶೀಲರಾಗಿರುವುದು ಒಳಿತು ಎಂದು ಸಲಹೆಯನ್ನ ನೀಡಿದರು. ಸರಣಿ ಹಾರ್ಟ್ ಅಟ್ಯಾಕ್ಗೆ ಸಂಬಂಧಪಟ್ಟಂತೆ ಹಾಸನದ ಜನತೆ ನಿರಾಳವಾಗಿದ್ದಾರೆ, ಖುಷಿಯಾಗಿದ್ದಾರೆ. ಇಲ್ಲಿಯ ಉದ್ಯಮಿಗಳಿಗಾಗಲಿ ವ್ಯಾಪಾರಕ್ಕಾಗಲಿ ಯಾವುದೇ ರೀತಿಯ ಧಕ್ಕೆ ಆಗಿಲ್ಲ. ಇಲ್ಲಿಯ ಜನಗಳು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಖುಷಿಯಾಗಿದ್ದರೆ ನಮಗೆ ಯಾವುದೇ ರೋಗ ಬರೋದಿಲ್ಲ, ಯಾವುದೇ ಹಾರ್ಟ್ ಅಟ್ಯಾಕ್ ಆಗೋದೇ ಇಲ್ಲ. ನಮ್ಮ ಹಾರ್ಟು ಯಾವಾಗಲೂ ಕೂಡ ಪ್ರಜ್ವಲಿಸ್ತಾ ಇರಬೇಕು. ಅದಕ್ಕೋಸ್ಕರ ನಾವು ಆರೋಗ್ಯವಾಗಿರಬೇಕು, ವ್ಯಾಯಾಮ ಮಾಡಬೇಕು, ಉತ್ತಮವಾದ ಆಹಾರವನ್ನು ಸೇವನೆ ಮಾಡಬೇಕು, ಜಾಸ್ತಿ ತಲೆ ಬಿಸಿ ಮಾಡ್ಕೋಬಾರ್ದು, ಖುಷಿಯಾಗಿರಬೇಕು. ಖುಷಿಯಾಗಿ ಜೀವನ ಮಾಡ್ತಾ ಇದ್ದರೆ ಯಾವುದೇ ರೀತಿಯ ರೋಗ ಬರೋದಿಲ್ಲ ಅಂತ ಎಲ್ಲರೂ ಕೂಡ ಹಾಯಾಗಿದ್ದಾರೆ. ನಮ್ಮ ಹಾಸನ ಹೀಗೆ ಹಾಯಾಗಿರಲಿ, ಖುಷಿಯಾಗಿರಲಿ. ಏನು ಆತಂಕ ಇದೆ ಇನ್ನೂ ನಿವಾರಣೆ ಆಗಲಿ, ಕಡಿಮೆ ಆಗಲಿ.